ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ ಸ್ಕಂದ 1 ಅಧ್ಯಾಯ 1 ಶ್ಲೋಕ 2 ಮಾಡಬೇಕು. ಸೊ 2 ಮಾಡಕ್ ಮುಂಚೆ ಎರಡನೇ ಶ್ಲೋಕ ಮಾಡಕ್ ಮುಂಚೆ ಸ್ವಲ್ಪ ಹರಿನಾಮದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದೀವಿ. ಅದನ್ನ ಇವತ್ತು ಒಂದು ಶ್ಲೋಕ ನೋಡೋಣ. ಹರಿನಾಮದ ಬಗ್ಗೆ ಒಂದು ಶ್ಲೋಕ. ಸೊ ಹರಿನಾಮನ ತುಂಬಾ ಉತ್ತಮ ಶ್ಲೋಕ, ತುಂಬಾ ಉತ್ತಮವಾಗಿರೋ ನಾಮ ಯಾವ್ದು ಹಂಗಂದ್ರೆ? ಸೊ ಹರಿನಾಮದ ಬಗ್ಗೆ ಇಷ್ಟೊಂದು ಹೇಳ್ತಾ ಇದೀವಿ. ಹರಿನಾಮ ತುಂಬಾ ಇದೆ. ಕೃಷ್ಣ, ರಾಮ, ಗೋವಿಂದ, ನರಸಿಂಹ, ಭಗವಂತಂದು ಕೋಟಿ ಕೋಟಿ ನಾಮ ಇದೆ ಕೃಷ್ಣಂದು. ಸೊ ಅದರಲ್ಲಿ ಯಾವುದು ಶ್ರೇಷ್ಠವಾಗಿರೋದು, ಯಾವುದು ಉತ್ತಮವಾಗಿರೋದು ಅಂದ್ರೆ ಯಾವ ನಾಮ ಮಾಡಿದ್ರೆ ನಮ್ಗೆ ಪೂರ್ಣ ಫಲ ಸಿಗುತ್ತೆ ಅನ್ನೋದು ನಮ್ಮ ಶಾಸ್ತ್ರದಲ್ಲಿ ಅದನ್ನು ಹೇಳಿದೆ. ಸೊ ಯಾವ ನಾಮ ಜಪ ಮಾಡಬೇಕು? ಮುಖ್ಯವಾಗಿ ಎಲ್ಲಾ ನಾಮ, ಭಗವಂತ ನಾಮದಲ್ಲಿ ಎಲ್ಲಾ ನಾಮದಲ್ಲೂ ಶಕ್ತಿನ ತುಂಬಿದ್ದಾನೆ. ಆದ್ರೆ ಅದರಲ್ಲೂ ಕೂಡ ತಾರತಮ್ಯ ದೃಷ್ಟಿಯಿಂದ ನೋಡಿದಾಗ, ಸ್ವಲ್ಪ ಅದನ್ನ ವಿಶ್ಲೇಷಣೆ ಮಾಡಿ ನೋಡಿದಾಗ, ಯಾವ ನಾಮ ಪೂರ್ಣವಾಗಿ ನಮ್ಗೆ ಶ್ರೇಷ್ಠವಾಗಿರೋಂಥದ್ದು ಅಂತ ಬಂದಾಗ ಇದನ್ನ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳ್ತಾರೆ. ಸೊ ಎಲ್ಲದಕ್ಕೂ ನಮ್ಮ ಶಾಸ್ತ್ರಗಳೇ ಆಧಾರ, ಪ್ರತಿಯೊಂದು ವಿಷಯಕ್ಕೂ ಶಾಸ್ತ್ರಗಳೇ ಆಧಾರ ಇರುತ್ತೆ. ಅದರಿಂದ ಇಲ್ಲಿ ಬ್ರಹ್ಮಾಂಡ ಪುರಾಣದಲ್ಲಿ ಒಂದು ಶ್ಲೋಕನ ಕೊಟ್ ಮಾಡ್ತಾರೆ ವೇದವ್ಯಾಸರು. ಏನ್ ಹೇಳ್ತಾರೆ ನೋಡಿ, ತಿಳ್ಕೊಳ್ಳಿ, ಇದು ಬ್ರಹ್ಮಾಂಡ ಪುರಾಣ. ಸೊ ಸ್ಲೈಡ್ ಅಲ್ಲಿ ನಿಮ್ಗೆ ಇದು ಬರುತ್ತೆ, ಬ್ರಹ್ಮಾಂಡ ಪುರಾಣ. ಇಲ್ಲಿ ಶ್ಲೋಕ ಆಮೇಲೆ ನೆಕ್ಸ್ಟ್ ಹರಿನಾಮದ ಶ್ಲೋಕ ಹಾಕಿ. ಓಕೆ, ಇಲ್ಲಿದೆ ನೋಡಿ, ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಈ ಶ್ಲೋಕ. ಬ್ರಹ್ಮಾಂಡ ಪುರಾಣದಲ್ಲಿ ಈ ಶ್ಲೋಕ ಹೇಳ್ತಾರೆ ಏನು, ಸಹಸ್ರ ನಾಮ ಪುಣ್ಯಾನಂ. ಏನ್ ಹೇಳ್ತಾರೆ? ಸಹಸ್ರ ನಾಮ್ನ ಪುಣ್ಯಾನಂ ತ್ರಿರಾವೃತ್ಯತು ಯತ್ ಫಲಂ ಏಕಾವೃತ್ಯತ್ತು ಕೃಷ್ಣಸ್ಯ ನಾಮೇಕಂ ತತ್ ಪ್ರಯಚ್ಛತಿ. ಸೊ ಹೇಳ್ತಾ ಇದ್ದಾರೆ, ಸಹಸ್ರನಾಮ್ನ ಪುಣ್ಯಾನಾಮ. ಸಹಸ್ರನಾಮ ಅಂತಂದ್ರೆ ವಿಷ್ಣು ಸಹಸ್ರನಾಮ, ಭಗವಂತನ ವಿಷ್ಣು ಸಹಸ್ರನಾಮ ಸಹಸ್ರನಾಮ ಅಂತ ಹೇಳ್ತೀವಲ್ಲ, ಅದಕ್ಕೆ ವಿಷ್ಣು ಸಹಸ್ರನಾಮ. ವಿಷ್ಣು ಸಹಸ್ರನಾಮದಲ್ಲಿ ಎಷ್ಟಿದೆ? ಅದು 1000. ಭಗವಂತನ 1000 ನೇಮ್ ಇದೆ. ವಿಷ್ಣು ಸಹಸ್ರ 1,000 ನಾಮ ಇದೆ ವಿಷ್ಣುದು. ಸೊ ಅದು ಅದ್ರಲ್ಲಿ ಪುಣ್ಯನಾಮ, ಅದ್ರಲ್ಲಿ ಬರಂತ ವಿಷ್ಣು ಸಹಸ್ರನಾಮ ಮಾಡ್ದಂಗೆ ಬರಂತ ಪುಣ್ಯನಾಮ. ಪುಣ್ಯ ಎಷ್ಟು? ಅದು ಯಾವ ತರ ಇರುತ್ತೆ? ತ್ರಿರಾವೃತ್ಯತ್ತು ಯತ್ ಫಲಂ. ಅದರ 3 ಆವೃತ್ತಿ ಮಾಡಿದ್ರೆ, 3 ಸಲ ಆವೃತ್ತಿ ಮಾಡಿದ್ರೆ, ಏನು ವಿಷ್ಣು ಸಹಸ್ರನಾಮನ 3 ಸರಿ ಆವೃತ್ತಿ ಮಾಡಿದ್ರೆ, ಅಂದ್ರೆ ರೌಂಡ್ ಹಾಕಿದ್ರೆ, ಒಂದು ರೌಂಡ್ಗೆ 1 ಸಲಿಕ್ಕೆ 1000 ನಾಮ, 3 ಸರಿ ಮಾಡಿದ್ರೆ 3000 ನಾಮ ಆಯ್ತು. ತ್ರಿರಾವೃತ್ಯತ್ತು ಯತ್ ಫಲಂ, ಬಂದಂತ ಫಲ. 3 ಸರಿ ಆವೃತ್ತಿ ಮಾಡಿದ್ರೆ ಬಂದಂತ ಫಲ. ಏಕಾವೃತ್ಯತ್ತು ಕೃಷ್ಣಸ್ಯ, ಒಂದು ಆವೃತ್ತಿ ಯಾವುದು? ಕೃಷ್ಣಸ್ಯ. ಯಾವ ನಾಮ? ಕೃಷ್ಣಸ್ಯ. ಕೃಷ್ಣನ ನಾಮ 1 ಆವೃತ್ತಿ ಮಾಡಿದ್ರೆ, ಸೊ ಇದು ವಿಷ್ಣು ಸಹಸ್ರನಾಮ ತುಂಬಾ ಡೀಪ್ ಆಗಿ ಮಾಡೋರಿಗೆ ತುಂಬಾ ಇದಾಗ್ಬೋದು. ಆದ್ರೂ ಕೂಡ ಪುರಾಣದಲ್ಲಿ ಹೇಳ್ತಾ ಇದೆ, ನಾವು ತಗೊಳ್ಳೇಬೇಕು. ಏಕಾವೃತ್ಯತ್ತು ಕೃಷ್ಣಸ್ಯ, ಕೃಷ್ಣನಾಮನ 1 ಆವೃತ್ತಿ, ಕೃಷ್ಣನಾಮನ 1 ಸರಿ ಹೇಳಿದಾಗ. ನಾಮೇಕಂ, ಯಾವುದು? ಕೃಷ್ಣ ನಾಮನ, ನಾಮಸ್ಯ ನಾಮೇಕಂ, 1 ನಾಮ ಹೇಳಿದ್ರೆ, ಏಕಂ ನಾಮೇಕಂ, 1 ಸರಿ ಕೃಷ್ಣ ನಾಮ ಹೇಳಿದ್ರೆ, ತತ್ ಪ್ರಯಚ್ಛತಿ, ಏನ್ ಫಲ ಬರುತ್ತೆ? 3000 ವಿಷ್ಣು ನಾಮನ ಹೇಳಿದ್ರೆ ಫಲ ಏನ್ ಬರುತ್ತೆ? 1 ಕೃಷ್ಣ ನಾಮ ಹೇಳಿದ್ರೆ ಅಷ್ಟು ಫಲ ಬರುತ್ತೆ. ಇದರ ಅರ್ಥ ತತ್ ಪ್ರಯಚ್ಛತಿ. ಪ್ರಯಚ್ಛತಿ ಅಂದ್ರೆ ಬರುತ್ತೆ. ಸೊ ಅರ್ಥ ಆಗ್ತಾ ಅಂತ ಅನ್ಕೊಳ್ತೀನಿ. ಸೊ 3 ಸಹಸ್ರನಾಮನ ಪುಣ್ಯಾನಾಮ, ಈ ವಿಷ್ಣು ಸಹಸ್ರನಾಮದಲ್ಲಿರೋಂಥ ನಾಮನ 3 ಸರಿ ಆವೃತ್ತಿ ಮಾಡಿದ್ರೆ, ಅಂದ್ರೆ 3000 ನಾಮ ವಿಷ್ಣು ನಾಮ ಹೇಳಿದಾಗ ಕೃಷ್ಣ ನಾಮ 1 ಸರಿ ಹೇಳಿದ್ರೆ ಆ ಪುಣ್ಯ ಬರುತ್ತೆ. ಇದನ್ನ ಬ್ರಹ್ಮಾಂಡ ಪುರಾಣದಲ್ಲಿ ವೇದವ್ಯಾಸರು, ಏನು ನಮ್ದು ಎಲ್ಲಾ ಶಾಸ್ತ್ರಗಳನ್ನ ಬರೆದ್ರು ಅವರೇ ಇದನ್ನ ಹೇಳ್ತಾ ಇರೋದು. ಎಲ್ಲಾ ಪುರಾಣಗಳ ಸಂಕಲನ ಮಾಡಿರೋದೇ ವೇದವ್ಯಾಸರು. ಅದರಿಂದ ಅವರೇ ಹೇಳ್ತಾ ಇರೋದು, ಕೃಷ್ಣ ನಾಮನ 1 ಸರಿ ಹೇಳೋದು ಒಂದೇ, ವಿಷ್ಣು ನಾಮನ 3000 ಸರಿ ಹೇಳೋದು ಒಂದೇ. ಓಕೆ, ಇದನ್ನ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳ್ತಾ ಇದೆ. ಸೊ ಹರಿನಾಮದ್ದು ಇವಾಗ ನಾಮನ ಯಾವುದು ಮಾಡಬೇಕು ಅಂತ ಅನ್ನೋದು ಸ್ವಲ್ಪ ಸ್ಪಷ್ಟ ಆಯ್ತು ನನಗೆ. ಏನೋ ಕೃಷ್ಣ ನಾಮ ಮಾಡೋದ್ರಿಂದ ತುಂಬಾ, ಅದಕ್ಕೆ ಈ ಒಂದು ಇದನ್ನ ನೋಡ್ಕೊಂಡೆ
ನಮ್ಮ ಶಾಸ್ತ್ರದಲ್ಲಿದ್ದಂಥ ವರ್ಡ್ನ ಇವರು ಯಾರು ಚೈತನ್ಯ ಮಹಾಪ್ರಭು ಏನ್ ಮಾಡಿದ್ರು, ಸ್ವಲ್ಪ ಉಲ್ಟಾ ಮಾಡಿದ್ರು. ಹರೇ ರಾಮ ಅಂತಿದ್ದನ್ನ ಹರೇ ಕೃಷ್ಣ ಅಂತ ಹೇಳಕ್ ಶುರು ಮಾಡಿದ್ರು. ಕೃಷ್ಣ ನಾಮಕ್ಕೆ ಅಷ್ಟೊಂದು ಮಹತ್ವ ಇದೆ, ಶಾಸ್ತ್ರದಲ್ಲೇ ಹೇಳ್ತಾ ಇದೆ, ಅದನ್ನ ನಾವು ಒಪ್ಕೊಳ್ಳೇಬೇಕು. ನಾಳೆ ಒಂದು ಮತ್ತೆ ತಿರ್ಗಾ ಮುಂದೆ ಹೋಗ್ತಾರೆ. ತುಂಬಾ ನಾಮದ ಬಗ್ಗೆ ಮಹಿಮೆ ತುಂಬಾ ಇದೆ. ನಾವು ಏನ್ ಭಾಗವತಮ್ಗೆ ಹೋಗ್ತಾ ಇದೀವಿ, ನಾಮದ ಬಗ್ಗೆ ನಾವು ಗಂಭೀರವಾಗಿ ಚರ್ಚೆ ಮಾಡ್ಲೇಬೇಕು. ಹರಿನಾಮ ಜಪ ಮಾಡ್ಲೇಬೇಕು ಅನ್ನೋದಕ್ಕೆ ಎಲ್ಲಾ ಪುರಾಣಗಳಿಂದನೂ ಕೂಡ ಕೋಟ್ ಮಾಡ್ತಾ ಇದ್ದೇವೆ. ಓಕೆ, ಇವಾಗ ಶ್ರೀಮದ್ ಭಾಗವತಂ ಶ್ಲೋಕ 2. ಮೊದಲನೇ ಶ್ಲೋಕದಲ್ಲಿ ಪಾಯಿಂಟು ವೇದವ್ಯಾಸರು ಏನ್ ಹೇಳಿದ್ರು, ಕೃಷ್ಣಂದು ವಿಷಯಗಳು, ಕೃಷ್ಣನ್ನ ಯಾಕೆ ನಾನು ವಂದನೆ ಮಾಡ್ತಾ ಇದ್ದೀನಿ ಕೃಷ್ಣಿಗೆ ಅಂತ ಏನ್ ಹೇಳಿದ್ರು, ಎಷ್ಟು ಪಾಯಿಂಟ್ ಇದೆ ಅದನ್ನ ನಾನು ನಾಳೆ ನಿಮ್ಗೆ ತಿಳಿಸ್ತೀನಿ. ಸೊ ಇದೆ, ಅದು ಆಕ್ಚುಲಿ ಸೈಡಲ್ಲಿ ತರಕ್ಕಾಗ್ಲಿಲ್ಲ, ಅದರಿಂದ ಅದನ್ನ ನಾಳೆ ನಿಮ್ಗೆ ಹೇಳ್ತೀನಿ. ಸೊ ಇವತ್ತು 2ನೇ ಶ್ಲೋಕ ಶುರು ಮಾಡ್ತೀನಿ. ಸೊ ಶ್ಲೋಕ ಒಂದ್ಸರಿ ನಾನು ಚಾಂಟ್ ಮಾಡ್ತೀನಿ, ಎಲ್ಲರೂ ನೋಡ್ಕೊಳ್ಳಿ. ಶ್ಲೋಕ ನಿಮ್ಗೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಸೊ ಅದನ್ನ ನೀವು ನೋಡ್ಕೊಳ್ಳಿ. ಮತ್ತೆ ಅನುವಾದ ಏನಂತ ನೋಡೋಣ. ಓಕೆ. ಧರ್ಮ ಪ್ರೋಜಿತೋ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಾಂ ವಾಸ್ತಮವತೃವಸ್ತು ಶಿವದಾಂ ತಾಪತ್ರಯೋನ್ಮೂಲನಾಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸಾಧ್यो ಹೃದಯೋ ಅವರುದ್ಯತೆ ಯತ್ರ ಕೃತುಭಿಃ ಋಷುಷುಭೀತ ತಕ್ಷಣ. ಧರ್ಮೋ ಪ್ರೋಜಿತೋ ಕೈತವೋತ್. ಸೊ ಇದು ಶ್ರೀಮದ್ ಭಾಗವತಂದು 2ನೇ ಶ್ಲೋಕ. ಈ ಶ್ಲೋಕ ನಮಗೆ ಶ್ರೀಮದ್ ಭಾಗವತಂದ ವಿಷಯ ವಸ್ತುನ ತಿಳಿಸ್ತಾ ಇದೆ. ಶ್ರೀಮದ್ ಭಾಗವತಂದಲ್ಲಿ ಏನ್ ವಿಷಯ ವಸ್ತು, ಏನ್ ವಿಷಯ ಇದೆ, ಶ್ರೀಮದ್ ಭಾಗವತಂದಲ್ಲಿ ವಿಷಯ ವಸ್ತುಗಳು ಏನೇನಿದೆ ಅನ್ನೋದನ್ನ ಪೂರ್ಣ ಪ್ರಮಾಣದಲ್ಲಿ ಈ ಶ್ಲೋಕ ನಮ್ಗೆ ಹೇಳುತ್ತೆ. ಈ ವಿಷಯಗಳ ಬಗ್ಗೆನೆ ಮುಂದೆ ಎಲ್ಲಾ ಕಡೆ ಚರ್ಚೆ ಆಗುತ್ತೆ. ಏನ್ ವಿಷಯ ಇದೆ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈ ವಿಷಯ 2ನೇ ಶ್ಲೋಕದಲ್ಲಿ ಚರ್ಚೆ ಆಗಿ ಬಂದಿದೆ, ಈ ವಿಷಯದ ಬಗ್ಗೆನೇ ಇಲ್ಲಿ ಕೋಟ್ ಮಾಡಿರೋದು ಅಂತ. ಪ್ರತಿಯೊಂದು ಆಲ್ಮೋಸ್ಟ್ ಎಲ್ಲಾ ಶ್ಲೋಕಗಳು ಈ 7 ವಿಷಯ ಇದೆ, ಇದರಲ್ಲಿ 7 ವಿಷಯನ ತಿಳಿಸುತ್ತೆ. ಈ 7 ವಿಷಯದ ಬಗ್ಗೆನೆ ಸುತ್ತಾ ಇರುತ್ತೆ ಎಲ್ಲಾ ಶ್ಲೋಕಗಳು ಕೂಡ. ಆಲ್ಮೋಸ್ಟ್ ಒಂದೊಂದು ವಿಷಯ ಬೇರೆ ಬೇರೆ ತರ ಇದೆ, ಆದ್ರೂ ಕೂಡ ಈ 7 ವಿಷಯ ತುಂಬಾ ಮುಖ್ಯವಾಗಿರೋದು. ಈ 7 ವಿಷಯದ ಬಗ್ಗೆನೆ 7 ಪಾಯಿಂಟ್ಸ್ ಇದೆ. ಅದ್ರಲ್ಲಿ ಯಾವ್ಯಾವ ಅಂತ ನೋಡೋಣ. ಧರ್ಮೋ ಪ್ರೋಜಿತ ಕೈತವ ಹತ್ರ ಏನಿದೆ, ಶ್ರೀಮದ್ ಭಾಗವತ ಪುರಾಣವು ಐಕ ಪ್ರೇರಣೆ ಪ್ರಚೋದನೆಗಳಿಂದ ಕೂಡಿದ ಎಲ್ಲಾ ಧಾರ್ಮಿಕ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸುವಂಥದ್ದು. ಅನುವಾದದಲ್ಲಿ ಪ್ರಭುಪಾದ ಹೇಳ್ತಾರೆ. ಸೊ ಶ್ಲೋಕದಲ್ಲಿ ಇರೋದು ಐಕವಾದ ಧಾರ್ಮಿಕ ಚಟುವಟಿಕೆಗಳನ್ನು ತಿರಸ್ಕರಿಸುವಂತಹುದು ಮೊದಲನೇ ಪಾಯಿಂಟ್. ಈ ಭೌತಿಕ ಪ್ರಪಂಚದಲ್ಲಿ ಏನೇನು ಭೌತಿಕ ಪ್ರೇರಣೆ ಪ್ರಚೋದನೆಗಳು, ಈ ಭೌತಿಕ ಪ್ರಪಂಚದಲ್ಲಿ ಆಗು ಹೋಗುಗಳಿಗೆ ಏನ್ ಪ್ರಚೋದನೆ ನೀಡ್ತಾ ಇದೆಯೋ ಧಾರ್ಮಿಕ ಚಟುವಟಿಕೆ ಅಂತ ಏನ್ ನಾವು ಧಾರ್ಮಿಕ ಚಟುವಟಿಕೆ ಅಂತ ಹೇಳ್ತೀವಿ, ಆದ್ರೆ ಆ ಧಾರ್ಮಿಕ ಚಟುವಟಿಕೆಗಳು ಐಕ್ಯವಾಗಿ ಇರುತ್ತೆ. ಸೊ ನಾವೇನೇನು ನಮ್ಮ ಕಲ್ಪಿತದಲ್ಲಿ ನಾವು ಮಾಡ್ಕೊಂಡಿದೀವೋ ಅದೆಲ್ಲ ಧಾರ್ಮಿಕ ಚಟುವಟಿಕೆಗಳು. ಈಗ ಅಣ್ಣ ಮುಂದಿರ್ಬೋದು, ಅದು ಏನೇನು ಮಾಡ್ತಾ ಇದೀವೋ ಮಾರಮ್ಮ ಅಂತೆ ಬೇರೆ ಬೇರೆ ಒಂದು ನಮ್ಮ ಒಂದು ಇದಕ್ಕೆ ನಾವು ಮಾಡ್ಕೊಂಡಿದೀವೋ, ಅನುಕೂಲಕ್ಕೆ ತಕ್ಕನಾಗಿ ಏನ್ ಮಾಡ್ಕೊಂಡಿದೀವೋ ಅದೆಲ್ಲ ಧಾರ್ಮಿಕ. ಈ ಧಾರ್ಮಿಕ ಚಟುವಟಿಕೆಗಳನ್ನು ತಿರಸ್ಕರಿಸುವಂಥದ್ದು ಶ್ರೀಮದ್ ಭಾಗವತಂ ಏನ್ ಮಾಡ್ತಾ ಇದೆ, ಈ ಧಾರ್ಮಿಕ ಚಟುವಟಿಕೆಗಳನ್ನ ಪೂರ್ಣ ಪ್ರಮಾಣದಲ್ಲಿ ತಿರಸ್ಕಾರ ಮಾಡ್ತಾ ಇದೆ. ಪೂರ್ಣ ಪ್ರಮಾಣದ ಐಕ ಧಾರ್ಮಿಕ ನಾವೇನೇನು ಧಾರ್ಮಿಕ ಚಟುವಟಿಕೆ ಮಾಡ್ತಾ ಅದನ್ನ ನಾನು ಪೂರ್ಣವಾಗಿ ತಿರಸ್ಕಾರ ಮಾಡ್ತಾ ಇದೆ. ಪಾಯಿಂಟ್ ನಂಬರ್ 1. 2ನೇದು, ಪರಿಶುದ್ಧ ಹೃದಯರಾದ ಭಕ್ತರಿಗೆ ಅರ್ಥವಾಗುವ ಅತ್ಯುನ್ನತವಾದ ಸತ್ಯವನ್ನು ಇದು ಪ್ರತಿಪಾದಿಸುತ್ತದೆ. ಏನು, ಪರಿಶುದ್ಧ ಭಕ್ತರಿಗೆ ಪರಮ ಸತ್ಯ ಅತ್ಯುನ್ನತ ಸತ್ಯನ ಇದು ತೋರಿಸುವಂಥದ್ದು. ಪರಿಶುದ್ಧವಾಗಿರುವಂತ ಭಕ್ತರಿಗೆ, ಹೃದಯವಂತ ಆದ ಭಕ್ತರಿಗೆ ಅರ್ಥವಾಗುವಂತ ಅತ್ಯುನ್ನತ ಸತ್ಯನ ಇದನ್ನ ತೋರಿಸುವಂಥದ್ದು. ಪರಿಶುದ್ಧ ಭಕ್ತರು ಯಾವ ತರ, ಭಗವಂತನ ಬಿಟ್ರೆ, ಪರಿಶುದ್ಧ ಭಕ್ತರು ಭಗವಂತನ ಬಿಟ್ರೆ ಬೇರೆ ಯಾವುದನ್ನು ಕೂಡ ಅವರು ಮಾಡಕ್ ಹೋಗಲ್ಲ. ಇದು ಪರಿಶುದ್ಧತೆ ಭಕ್ತ. ಅಂದ್ರೆ ಎಷ್ಟೇ ನಮ್ಗೆ ಅದರಿಂದ ಲಾಭ ಬರ್ತಾ ಇದೆ ಅಂತಂದ್ರೂ, ಎಷ್ಟೇ ಪ್ರಚೋದನೆಗೊಳಗಾಗಿದ್ರು ಕೂಡ, ಎಂತ ಒಂದು ಪರಿಸ್ಥಿತಿಯಲ್ಲೂ ಕೂಡ ಭಗವಂತನ
ಭಕ್ತಿ ಬಿಟ್ಟು ಬೇರೆ ಹೋಗಲ್ಲ. ಇದನ್ನ ಪರಿಶುದ್ಧ ಭಕ್ತಿ ಅಂತ ಹೇಳ್ತೀವಲ್ಲ. ಸೊ ಈ ಸತ್ಯನ ಇದು ತೋರಿಸುತ್ತೆ. ಏನ್ ಪರಿಶುದ್ಧ ಭಕ್ತರು ಯಾವ ರೀತಿ ಮಾಡ್ತಾ ಇದಾರೆ, ಈ ಸತ್ಯನ ನಮ್ಗೆ ಶ್ರೀಮದ್ ಭಾಗವತಂ ತೋರಿಸುತ್ತೆ. ಸೊ ಎಷ್ಟೊಂದು ಭಕ್ತರ ಕತೆ ಬರುತ್ತೆ, ಪರಿಶುದ್ಧ ಭಕ್ತರು ಯಾವ ತರ ಇರ್ತಾರೆ ಅಂತ. ಸೊ ಆ ಸತ್ಯನ ಬಿಟ್ಟು ಅವರು ಆ ಕಡೆ ಕೊಡೋಲ್ಲ. ಸತ್ಯನ ಬಿಟ್ಟು ಅಂದ್ರೆ ಭಗವಂತಂದು ಸತ್ಯ ಬಿಟ್ಟು ಬೇರೆ ಕಡೆ ಹೋಗೋದಿಲ್ಲ. ಸೊ ಈ ಐಕ ಸತ್ಯನ ನಮ್ ಶ್ರೀಮದ್ ಭಾಗವತಂ ತಿಳಿಸುತ್ತೆ ಅಂತ. ಓಕೆ, ಎರಡನೇ ಪಾಯಿಂಟ್. ಮೂರನೇದು, ಎಲ್ಲರ ಉಳಿತಿಗಾಗಿ ಮಾಯೆಯಿಂದ ಪ್ರತ್ಯೇಕಿಸಲ್ಪಟ್ಟ ವಾಸ್ತವಿಕತೆಯೇ ಅತ್ಯುನ್ನತ ಸತ್ಯ. ಈ ಸತ್ಯ ಏನು? ನಿಜವಾಗಿ ಮಾಯೆಯಿಂದ ಪ್ರತ್ಯೇಕವಾಗಿರಂತ ಅತ್ಯುನ್ನತ ಸತ್ಯ ಅಂದ್ರೆ ಎಳ್ಳಷ್ಟು ಮಾಯೆದು ಸೋಂಕಿಲ್ದಿರಂತ ಅತ್ಯುನ್ನತ ಸತ್ಯ. ಸೊ ಅದು ಅಂದ್ರೆ ಕೃಷ್ಣ. ಸೊ ಈ ಕೃಷ್ಣನ ನಮಗೆ ಪ್ರತ್ಯೇಕ ಮಾಡಿ ತೋರಿಸುತ್ತೆ ಶ್ರೀಮದ್ ಭಾಗವತಂ. ಯಾವ್ದ್ರಿಂದ ಇದಾಗಿದ್ದಾನೆ? ಕೃಷ್ಣ ಮಾಯೆಯಿಂದ ಪ್ರತ್ಯೇಕವಾಗಿದ್ದಾನೆ, ಮಾಯೆಗೆ ಒಳಪಟ್ಟಿಲ್ಲ ಕಿಂಚಿತ್ತು ಕೂಡ. ಸೊ ಈ ಸತ್ಯನ ನಮ್ಗೆ ಇದು ತೋರಿಸ್ಕೊಡುತ್ತೆ, ಅತ್ಯುನ್ನತವಾಗಿರೋ ಅಂದ್ರೆ ಕೃಷ್ಣನ ಇದು ನಮ್ಗೆ ತೋರಿಸ್ಕೊಡುತ್ತೆ ಅನ್ನೋದು ಅಷ್ಟೇ. ಸೊ ಮಾಯಿಂದ ಅದು ಪ್ರತ್ಯೇಕವಾಗಿರೋಂಥ ಸತ್ಯ, ಅತ್ಯುನ್ನತ ಸತ್ಯ. ಇದು ಮೂರನೇದು. ನಾಲ್ಕನೇದು, ಇಂತಹ ಸತ್ಯವು ತ್ರಿವಿಧ ಕಷ್ಟ ಕಾರ್ಪಣ್ಯಗಳನ್ನು ನಿರ್ಮೂಲಗೊಳಿಸುತ್ತದೆ. ಸೊ ಸತ್ಯ, ಈ ಸತ್ಯ ಏನಿದೆ, ಕೃಷ್ಣ ಏನಿದ್ದಾನೆ ನಮ್ಗೆ ತ್ರಿವಿಧವಾದ ಕಷ್ಟಗಳನ್ನ ನಮ್ಗೆ ನಿರ್ಮೂಲ ಮಾಡುತ್ತೆ ಶ್ರೀಮದ್ ಭಾಗವತಂ. ತ್ರಿವಿಧವಾದ ಕಷ್ಟಗಳು ಮುಂದೆ ಎಕ್ಸ್ಪ್ಲೇನ್ ಅಲ್ಲಿ ಗೊತ್ತಾಗುತ್ತೆ. ಪ್ರಭುಪಾದ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. 3 ತರ ಕಷ್ಟಗಳು ಯಾವುದು ಅಂತ: ಆದಿದೈವಿಕ, ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ. ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ. ಈ 3 ಕ್ಲೇಶಗಳನ್ನ ಇದು ತ್ರಿವಿಧ ಕಷ್ಟ ಕರ್ಮಗಳನ್ನ ನಿರ್ಮೂಲಗೊಳಿಸುತ್ತೆ ಶ್ರೀಮದ್ ಭಾಗವತಂ, ನಿರ್ಮೂಲ ಮಾಡುತ್ತೆ ಬುಡ ಸಮೇತವಾಗಿ. ಸೊ ಅದು ಯಾವ್ದು? ಈ ತ್ರಿವಿಧವಾದ ಕಷ್ಟಗಳನ್ನ ನಿರ್ಮೂಲ ಮಾಡುತ್ತೆ, ಮತ್ತೆ ಏನ್ ಮಾಡ್ಬೇಕು ಅಂತಾನು ಹೇಳ್ಕೊಡುತ್ತೆ. ಅದು ಮುಂದೆ ಬರುತ್ತೆ. ಮತ್ತೆ ಅದು 4ನೇ ಪಾಯಿಂಟ್ ಆಯ್ತು. 5ನೇ ಪಾಯಿಂಟ್, ದೇವರ ಸಾಕ್ಷಾತ್ಕಾರಕ್ಕೆ ಮಹರ್ಷಿ ವೇದವ್ಯಾಸರು ತಮ್ಮ ಪರಿಪಕ್ವ ಮನಸ್ಥಿತಿಯಲ್ಲಿ ಸಂಕಲಿಸಿದ ಈ ಅನುಪಮ ಭಾಗವತ ಒಂದೇ ಸಾಕು. ಸೊ ಈ ಭಾಗವತ ಏನ್ ಹೇಳ್ತಾ ಇದೆ? ದೇವರ ಸಾಕ್ಷಾತ್ಕಾರ ಮಾಡ್ಕೊಡ್ತಾ ಇದೆ. ದೇವರು ಯಾರು? ಕೃಷ್ಣಂದು ಸಾಕ್ಷಾತ್ಕಾರನ ಮಾಡ್ಕೊಡ್ತಾ ಇದೆ. ಸೊ 5ನೇ ಪಾಯಿಂಟ್ ಅಲ್ಲಿ 5ನೇದು ವಿಷಯ ಏನು? ದೇವರ ಸಾಕ್ಷಾತ್ಕಾರನ ನಮ್ಗೆ ಮಾಡಿಸುತ್ತೆ. ಶ್ರೀಮದ್ ಭಾಗವತಂ ದೇವರ ಸಾಕ್ಷಾತ್ಕಾರ, ಈ ಅನುಪಮ ಭಾಗವತ ಒಂದೇ. ಸೊ ನೆಕ್ಸ್ಟ್ 6ನೇದು, ಅತ್ಯುನ್ನತ ಜ್ಞಾನವನ್ನು ಇದು ತಂದು ಕೊಡುತ್ತೆ. ಸೊ ಪರಿಪೂರ್ಣವಾದ ಜ್ಞಾನ ಯಾವುದು? ಅದು ಶ್ರೀಕೃಷ್ಣನೇ. ಸೊ ಈ ಜ್ಞಾನನ ನಮ್ಗೆ ಕೊಡುತ್ತೆ. ಯಾವ ರೀತಿ ಇದು? ಕೃಷ್ಣ ಯಾವ ರೀತಿ ಪರಿಪೂರ್ಣವಾಗಿರಂತ ವ್ಯಕ್ತಿ, ಈ ಜ್ಞಾನನ ಕೂಡ ಅದು ನಮ್ಗೆ ತಂದ್ಕೊಡುತ್ತೆ ಶ್ರೀಮದ್ ಭಾಗವತಂ. ವಿಷಯ ವಸ್ತು ಕೂಡ ಇದು. ಮತ್ತೆ 7ನೇದು, ಕೃಷ್ಣನನ್ನು ನಮ್ಮ ಹೃದಯಕ್ಕೆ ತರುವಂತಹುದು. ಸೊ ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ನಮ್ಗೆ ಮೂಲ ವಸ್ತು ಏನ್ ಬೇಕು? ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ನಮ್ಗೆ ಕೃಷ್ಣ ನಮ್ಮ ಹೃದಯದಲ್ಲಿ ಸ್ಥಾಪಿತ ಆಗ್ಬೇಕು. ಕೃಷ್ಣ ಯಾವಾಗ ಸ್ಥಾಪಿತ ಆಗ್ತಾನೆ? ಪೂರ್ಣ ಪ್ರಮಾಣದಲ್ಲಿ ನಾವು ಭಗವಂತನ ಧಾಮಕ್ಕೆ ಹೋಗೋಕೆ ಅನುಕೂಲ ಆಗುತ್ತೆ. ಸೊ ಲಾಸ್ಟ್ಗೆ ಇದು ನಮ್ಗೆ ಏನ್ ತಂದು ಇದೆ? ಕೃಷ್ಣನ ನಮ್ಮ ಹೃದಯದಲ್ಲಿ ತರಂತದ್ದು ಶ್ರೀಮದ್ ಭಾಗವತ. ಸೊ 7 ವಿಷಯ ಪೂರ್ಣ ಪ್ರಮಾಣದಲ್ಲಿ ಶ್ರೀಮದ್ ಭಾಗವತಂದು ವಿಷಯಗಳು. ಈ ವಿಷಯದ ಬಗ್ಗೆನೆ ಸುತ್ತದೆ. ಬೇರೆ ಬೇರೆ ಕಡೆ ಇನ್ನ ವಿಷಯಗಳು ಹೇಳಿದೆ ಶ್ರೀಮದ್ ಭಾಗವತಂ, ಇದೇ ಅಲ್ಟಿಮೇಟ್ ಅಲ್ಲ. ಸೊ ಈ ಒಂದು ಶ್ಲೋಕಕ್ಕೆ ಪೂರಕವಾಗಿ ಎಷ್ಟೊಂದು ಶ್ಲೋಕಗಳನ್ನ ರಚನೆ ಆಗಿದೆ. ಆದ್ರೆ ಮುಖ್ಯವಾಗಿ 7 ವಿಷಯಗಳು ಯಾವ್ಯಾವ್ದಿದೆ? ಮೊದಲನೇದು, ಐಹಿಕವಾಗಿ ಧಾರ್ಮಿಕ ಚಟುವಟಿಕೆಗಳನ್ನ ಇದು ತಿರಸ್ಕಾರ ಮಾಡುತ್ತೆ. ಏನೇ ನಾವು ಧಾರ್ಮಿಕ ವಿಧಿವಿಧಾನ ಮಾಡ್ಕೊಂಡಿದೀವಿ ಅದನ್ನೆಲ್ಲ ಕೂಡ. ಮತ್ತೆ 2ನೇದು, ಪರಿಶುದ್ಧ ಭಕ್ತರಿಗೆ ಅತ್ಯುನ್ನತ ಸತ್ಯನ ಇದು ತೋರಿಸ್ಕೊಡುತ್ತೆ, ಅರ್ಥವಾಗಂತ ಇದನ್ನ ತೋರಿಸ್ಕೊಡುತ್ತೆ. ಸೊ ನೋಡಿ, ಪರಿಶುದ್ಧ ಭಕ್ತರು ಇರ್ತಾರೆ, ಆ ಭಕ್ತರಿಗೆ ಮುಖ್ಯವಾಗಿರುವಂತ ವಿಷಯ ಯಾವುದು ಅಂತ ತೋರಿಸ್ಕೊಡುತ್ತೆ ನೇರವಾಗಿ. ಸೊ ಆ ಕಡೆ ಈ ಕಡೆ ಬಿಡಲ್ಲ, ಪರಿಶುದ್ಧ ಭಕ್ತರಿಗೆ ನೇರವಾಗಿರುವಂತ ವಿಷಯ ತಿಳಿಸುತ್ತೆ ಇದನ್ನ. ಸೊ ಅದರ 3ನೇದು, ಮಾಯಿಂದ ಪ್ರತ್ಯೇಕವಾದ ಅತ್ಯುನ್ನತ ಸತ್ಯನ, ಮಾಯಿಂದ ಪ್ರತ್ಯೇಕವಾಗಿರುವಂತ ಅತ್ಯುನ್ನತ ಸತ್ಯನ ನಮ್ಗೆ ತೋರಿಸುತ್ತೆ. ಮತ್ತು ಈ ಭೌತಿಕ ಪ್ರಪಂಚ ತ್ರಿವಿಧವಾದಂತ ಕಷ್ಟಗಳನ್ನ ನಿರ್ಮೂಲ ಮಾಡುತ್ತೆ. ಮತ್ತೆ ದೇವರ ಸಾಕ್ಷಾತ್ಕಾರ, ಸ್ವಯಂ ಕೃಷ್ಣಂದು ಸಾಕ್ಷಾತ್ಕಾರನ ತಂದುಕೊಡುತ್ತೆ. ಅತ್ಯುನ್ನತ ಜ್ಞಾನ, ಇದು ಅತ್ಯುನ್ನತವಾಗಿರುವಂತ ಜ್ಞಾನನ ನಮ್ಗೆ ತಿಳಿಸ್ಕೊಡುತ್ತೆ. ಮತ್ತೆ ಕೃಷ್ಣನ ನಮ್ಮ ಹೃದಯಕ್ಕೆ ಲಾಸ್ಟ್ ನಮ್ಮ ಇದೆಲ್ಲ ಪಾಯಿಂಟ್ಗಳದ್ದು ಮೂಲ ಸಾರವಾಗಿರುವಂತ ಕೃಷ್ಣನ ನಮ್ಮ ಹೃದಯಕ್ಕೆ ತಂದುಕೊಡುತ್ತೆ. ಸೊ ಈ 7 ಪಾಯಿಂಟ್ಸ್ ಇದರಲ್ಲಿ ಇರೋಂಥದ್ದು.
ಸೊ ಇಲ್ಲೇ ಇರೋಂಥದ್ದು ಅದನ್ನ ನಿಮಗೆ ಪಾಯಿಂಟ್ಸ್ ಮುಖಾಂತರ ಹೇಳ್ತಾ ಇದ್ದೀನಿ ನೋಡಿ. ಯಾವಾಗ ನಮ್ಗೆ ಪಾಯಿಂಟ್ಸ್ ಮುಖಾಂತರ ಹೇಳ್ತೀವೋ ಅವಾಗ ಇದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅದರಿಂದ ಇನ್ ಮುಂದೆ ನಿಮಗೆ ಎಲ್ಲಾ ವಿಷಯಗಳು ಕೂಡ ಪಾಯಿಂಟ್ಸ್ ಮುಖಾಂತರ ಹೋಗ್ತವೆ. ಸೊ ಇದು ಈ 3 ಶ್ಲೋಕಗಳು ತುಂಬಾ ಟಫ್ ಇದೆ, ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಇವತ್ತು ಕೂಡ ಯಾರೋ ಒಬ್ರು ಕ್ಲಾಸಲ್ಲಿ ಹೇಳ್ತಾ ಇದ್ರು, ಸೊ ಪ್ರಭು ಭಗವದ್ಗೀತೆ ತರ ಅಲ್ಲ ಶ್ರೀಮದ್ ಭಾಗವತಂ ಕಷ್ಟ ಅಂತ. ಕಷ್ಟ ಏನಿಲ್ಲ. ಸೊ ನಿಮ್ಗೆ ಹೊಸದಾಗಿರೋದ್ರಿಂದ, ವರ್ಡ್ಗಳು ಹೊಸದಾಗಿರೋದ್ರಿಂದ, ಸ್ವಲ್ಪ ವಿಷಯ ಹೊಸದಾಗಿರೋದ್ರಿಂದ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ. ಸೊ ಅರ್ಥ ಆಗೋದು. ಸೊ ದಯವಿಟ್ಟು ಕೇಳ್ತಾ ಹೋಗಿ, ಜಸ್ಟ್ ಕೇಳ್ತಾ ಹೋಗಿ, ನಾರ್ಮಲ್ ಆಗಿ ಅರ್ಥ ಆಗುತ್ತೆ. ಮತ್ತೆ ಶ್ರೀಮದ್ ಭಾಗವತಂ ತತ್ವಗಳು ಬರುತ್ತೆ. ಈ ತತ್ವಗಳು ಸ್ವಲ್ಪ ಅರ್ಥ ಆಗೋದು ಸ್ವಲ್ಪ ಕಷ್ಟ ಆಗ್ಬೋದು. ಕೇಳ್ತಾ ಕೇಳ್ತಾ ಈಸಿ ಆಗುತ್ತೆ. ಕೆಲವೊಂದು ಕತೆ ರೂಪದಲ್ಲಿ ಇದೆ, ಕೆಲವೊಂದು ಅಧ್ಯಾಯಗಳು ಕತೆ ರೂಪದಲ್ಲಿ ಇದೆ, ಕೆಲವೊಂದು ಅಧ್ಯಾಯಗಳು ಸ್ವಲ್ಪ ತತ್ವ ಇದೆ. ನೀವು ಜೊತೆ ಜೊತೆ ಕಥೆಯ ಜೊತೆಗೆ ತತ್ವಗಳು ಬಂದ್ಬಿಡುತ್ತೆ. ಆ ತತ್ವಗಳು ಬಂದಾಗ ಸ್ವಲ್ಪ ಟಫ್ ಅನ್ಸುತ್ತೆ. ಸೊ 2ನೇ ಸ್ಕಂದ ಅಂತೂ ತುಂಬಾ ಹೆವಿ ಟಫ್ ಇದೆ. ಸೊ ಅದನ್ನ ಯಾವಾಗ ಸರ್ಗ ವಿಷಯ ಬಂತು, ಸೊ ಅವಾಗ ತುಂಬಾ ಟಫ್ ಇದೆ. ಸೊ ಅದನ್ನ ಸ್ವಲ್ಪ ಅರ್ಥ ಮಾಡೋದು ತುಂಬಾ ಕಷ್ಟ ಇದೆ. ಆದ್ರೂ ನಾವು ಏನಿದೆಯೋ ಅದನ್ನ ಪ್ರಭುಪಾದ ಅದನ್ನ ಅರ್ಥ ಮಾಡಿಸಿದರೆ ಸೊ ಈಸಿಯಾಗಿ ನಮ್ಗೆ ಅರ್ಥ ಆಗುತ್ತೆ. ಅದರಿಂದ ಕೇಳ್ತಾ ಹೋಗಿ ಅರ್ಥ ಆಗುತ್ತೆ. ಸೊ ಶ್ರೀಮದ್ ಭಾಗವತಂ ಓಕೆ, ಭಾವಾರ್ಥದಲ್ಲಿ ಪ್ರಭುಪಾದ ಏನ್ ಹೇಳ್ತಾರೆ ಅಂತ ನೋಡೋಣ. ಸೊ ಈ ವಿಷಯ 7 ವಿಷಯಗಳನ್ನೇ ಪ್ರಭುಪಾದು ಅರ್ಥ ಮಾಡಿಸ್ತಾ ಹೋಗ್ತಾರೆ, ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಏನ್ ಹೇಳ್ತಾರೆ ಪ್ರಭುಪಾದು? ಧರ್ಮ, ಇಲ್ಲಿ ಧರ್ಮದ ಬಗ್ಗೆ ಜಾಸ್ತಿ ಹೇಳಿದಾರಲ್ಲ. ಸೊ ಧರ್ಮ ನಮ್ಗೆ 4 ವಿಷಯಗಳನ್ನ ಒಳಗೊಂಡಿದೆ. ಯಾವುದು 4 ವಿಷಯ? ಧರ್ಮ, ಅರ್ಥ, ಕಾಮ, ಮೋಕ್ಷ. ಇದನ್ನ ಸಿಂಪಲ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ 4 ವಿಷಯನ ಧರ್ಮ 4 ವಿಷಯನ ಒಳಗೊಂಡಿದೆ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಸೊ ಧರ್ಮ ಅಂತಂದ್ರೆ ಇಲ್ಲಿ ನಾವು ಧರ್ಮ ಅಂತಂದ್ರೆ ಭಗವಂತನ ಭಕ್ತಿ ಮಾಡೋದು ಧರ್ಮ ಅಲ್ಲ. ಸೊ ಪುಣ್ಯ ಮಾಡೋದು, ದಾನ ಮಾಡೋದು, ಇಂಥದನ್ನ ಇಲ್ಲಿ ಧರ್ಮ ಅಂತ ಇರೋದು. ಒಬ್ಬ ವ್ಯಕ್ತಿ ಧರ್ಮ ಮಾಡಕ್ ಶುರು ಮಾಡ್ತಾನೆ ಅಂದ್ರೆ ಏನಕ್ಕೆ ಧರ್ಮ ಮಾಡ್ತಾನೆ? ಅರ್ಥ ಗಳಿಸಕ್ಕೋಸ್ಕರ, ಕಾಮ ಗಳಿಸಕ್ಕೋಸ್ಕರ. ಅಂದ್ರೆ ಕಾಮ ಅಂದ್ರೆ ಆಸೆಗಳನ್ನ ಪೂರೈಸ್ಕೊಳ್ಳೋಕ್ಕೋಸ್ಕರ ಧರ್ಮ ಮಾಡ್ತಾನೆ. ಸೊ ಆ ಧರ್ಮ ಮಾಡ್ತಾ 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 ಅವನಿಗೆ ಅರ್ಥನೂ ಬರುತ್ತೆ, ಸ್ವಲ್ಪ ಅರ್ಥ ಬರುತ್ತೆ. ಅರ್ಥ ಅಂದ್ರೆ ಹಣ, ಸಂಪತ್ತು. ಈ ಅರ್ಥ ಸ್ವಲ್ಪ ಹಣ ಸಂಪಾದನೆ ಮಾಡ್ತಾನೆ. ಹಣದಿಂದ ಅವನೇನ್ ಮಾಡ್ತಾನೆ? ಅವನ ಆಸೆಗಳನ್ನ ಪೂರೈಸ್ಕೋಗ್ತಾನೆ. ಆಸೆ ಪೂರೈಸ್ಕೊಳ್ಳಕ್ ಹೋದಾಗ ಅವನ ಆಸೆ ಪೂರ್ಣ ಆಗದೇ ಇಲ್ಲ. ಸೊ ಈ ಭೌತಿಕ ನಿಯಮದ ಪ್ರಕಾರ ಅವನ ಆಸೆ ಪೂರ್ಣ ಆಗಲ್ಲ. ಸೊ ಆಸೆ ಪೂರ್ಣ ಆಗದೆ ಇದ್ದಾಗ ಮೋಕ್ಷದ ಕಡೆ, ಸೊ ಇದೇನು ಬೇಡಪ್ಪ, ನಾನು ಮೋಕ್ಷ ಅಂದ್ರೆ ಭಗವಂತ ನಿರಾಕಾರ ರೂಪದಲ್ಲಿ ನಾನು ಲೀನ ಆಗ್ಬೇಕು. ಮೋಕ್ಷ ಅಂದ್ರೆ ಇಲ್ಲಿ ಭಗವಂತನ ಭಕ್ತಿದು ಮೋಕ್ಷ ಅಲ್ಲ ಹೇಳ್ತಾ ಇರೋದು. ಮೋಕ್ಷ ಅಂದ್ರೆ ಭಗವಂತನ ನಿರಾಕಾರ ರೂಪದಲ್ಲಿ ಲೀನ ಆಗಕ್ಕೋಸ್ಕರ ಆಸೆ ಪಡ್ತಾನೆ. ಪ್ರಭುಪಾದ ಅದನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಬಂಧನದಿಂದ, ಈ ಭೌತಿಕ ಬಂಧನದಿಂದ ಬಿಡುಗಡೆ ಆಗಕ್ಕೆ ಹೊಡ್ತಾನೆ, ಅದನ್ನ ಮೋಕ್ಷ ಅಂತ ಕರೆದಿದ್ದಾರೆ. ಸೊ ಈ 4 ವಿಷಯಗಳು ಪೂರ್ಣ ಪ್ರಮಾಣದಲ್ಲಿ ಧರ್ಮ ವಿಷಯದಲ್ಲಿ ಬರ್ತವೆ. ಸೊ ಇದನ್ನ ಈ ಶ್ರೀಮದ್ ಭಾಗವತಮು ಧರ್ಮ, ಅರ್ಥ, ಕಾಮ, ಮೋಕ್ಷ ಏನಿಲ್ಲಿ ಹೇಳ್ತಾ ಇದ್ರು, ಈ ವಿಷಯನ ಮೀರಿರುವಂಥದ್ದು, ಇದ್ರ ಮೇಲ್ಗಡೆ ಇರುವಂಥದ್ದು ಶ್ರೀಮದ್ ಈ ಮೇಲ್ಗಡೆ ಇರುವಂತ ವಿಷಯನ ಹೇಳಂಥದ್ದು ಶ್ರೀಮದ್ ಭಾಗವತ. ಸೊ ಧರ್ಮ, ಅರ್ಥ, ಕಾಮ, ಮೋಕ್ಷದ ಮೇಲೆ ಅಂದ್ರೆ ಈ ಮೋಕ್ಷ ಅಂತಂದ್ರೆ ಈ ನಾರ್ಮಲ್ ಮೋಕ್ಷ, ಈಗ ನಾವು ಮಾಡ್ತಾ ಇರೋದು ಮೋಕ್ಷಕ್ಕಲ್ವಾ ಅಂತ ಹೇಳ್ಬೇಡಿ. ಈ ಮೋಕ್ಷ ಏನಂತಂದ್ರೆ ಈ ಭೌತಿಕ ಪ್ರಪಂಚದ ಬಿಡುಗಡೆ ಆಗ್ಬೇಕಷ್ಟೇ. ನಾನು ಭಗವಂತನ ನಿರಾಕಾರ ರೂಪದಲ್ಲಿ ಆಗ್ಬೇಕು ಅನ್ನೋ ಭಾವನೆ. ಆದ್ರಿಂದ ಇದು ಭಗವಂತನಿಗೆ ಸೇವೆ ಮಾಡ್ಬೇಕು ಅನ್ನೋ ಮೋಕ್ಷ ಅಲ್ಲ, ಆತರ ನಿರಾಕಾರದಲ್ಲಿ ಲೀನ ಆಗ್ಬೇಕು ಅನ್ನೋ ಮೋಕ್ಷ. ಆ ಮೋಕ್ಷನ ಭಗವಂತನ ಭಕ್ತರು ಅಪೇಕ್ಷೆ ಪಡಲ್ಲ. ಅದರಿಂದ ಇದನ್ನ ಮೀರಿರುವಂಥದ್ದು ಶ್ರೀಮದ್ ಭಾಗವತಂ. ಸ್ವಪ್ರಭುಪಾದ ಇನ್ನೊಂದು ತುಂಬಾ ದೊಡ್ಡ ಹೇಳ್ತಾನೆ, ಅಧಾರ್ಮಿಕ ಜೀವನ ಒಂದು ಬರ್ಬರ ಸ್ಥಿತಿ. ಸೊ ಅಧಾರ್ಮಿಕ ಜೀವನ ಏನಿದೆ ಒಂದು ಬರ್ಬರವಾಗಿರೋ, ಬರ್ಬರ ಅಂತಂದ್ರೆ ತುಂಬಾ ಶೋಚನೀಯ, ತುಂಬಾ ಏನ್ ಹೇಳ್ತೀವಿ, ತುಂಬಾ ಕೆಟ್ಟದಾಗಿರುವಂಥದ್ದು. ಬರ್ಬರತಿ ಅಂತ ಕೇಳ್ತೀವಲ್ಲ, ತುಂಬಾ ಘೋರವಾಗಿರೋದು ಅಂತ ಹೇಳ್ತೀವಲ್ಲ, ಆ ತರ ಸ್ಥಿತಿ ಅಂತ ಹೇಳ್ತಾರೆ. ಯಾವುದು? ಅಧಾರ್ಮಿಕ ಜೀವನ, ಧರ್ಮ ಇಲ್ದಿರಂತ ಜೀವನ ಒಂದು ಬರ್ಬರ ಸ್ಥಿತಿ ಮನುಷ್ಯನಿಗೆ. ಸೊ ಇದೇನ್ ಹೇಳ್ತಾರೆ, ಅಂತೆಯೇ ಧರ್ಮದೊಂದಿಗೆ ಮಾನವ ಜೀವನವು ಪ್ರಾರಂಭ ಆಗುತ್ತದೆ. ಸೊ ನಿಜವಾದ ಮಾನವ ಜೀವನ ಪ್ರಾರಂಭ ಆಗೋದು ಧರ್ಮದಿಂದ. ಧರ್ಮ ಮಾಡಕ್ಕೆ ಶುರು ಮಾಡೋದು. ಧರ್ಮ ಅಂತಂದ್ರೆ ಭಗವಂತನ ಸೇವೆ ಮಾಡಕ್ ಶುರು ಮಾಡೋದ್ರಿಂದ, ಭಗವಂತಂದು ನಾಮ ಜಪ ಮಾಡಕ್ ಶುರು ಮಾಡೋದ್ರಿಂದ ಅಂತ ಪ್ರಭುಪಾದ ಹೇಳ್ತಾರೆ. ಆಕ್ಚುಲಿ ಪ್ರಭುಪಾದ ಹೇಳ್ತಾನೆ ಏನು, ಪ್ರಾಣಿ ಜೀವನದ್ದು ತತ್ವ ಏನು? 4 ಏನು? ಆಹಾರ, ನಿದ್ರಾ, ಭಯ, ಮೈಥುನ. ನೀವು ಸ್ಲೈಡ್ ಅಲ್ಲಿ ನೋಡ್ತಾ ಇರೋದಿಲ್ಲ ಅದು.
ಸೊ ಮೃಗೀಯ ಜೀವನ ಪ್ರಭುಪಾದ ಹೇಳ್ತಾರೆ 4 ಮೃಗೀಯ ಜೀವನದ 4 ತತ್ವ ಏನು? ಆಹಾರ, ನಿದ್ರಾ, ಭಯ, ಮೈಥುನ. ಸೊ ಒಂದು ಪ್ರಾಣಿ ಏನ್ ಮಾಡ್ತಾ ಇರತ್ತೆ? ಆಹಾರ ಮತ್ತೆ ನಿದ್ರೆ ಮಾಡ್ತಾ ಇರತ್ತೆ, ಆಹಾರ ತಗೊಳುತ್ತೆ ನಾರ್ಮಲ್ ಆಗಿ, ಅದಕ್ಕೆ ಏನ್ ಬೇಕು ಅಂತದ್ದು ಅದಕ್ಕೆ ಏನೋ ಇದಾಗಿದೆಯೋ ಆಹಾರ ತಗೊಳುತ್ತೆ. ನಿದ್ರೆ, ಸೊ ಅದು ಯಾವಾಗ ಆಯಾಸ ಆಗುತ್ತೋ ಅದು ಆಯಾಸ ಹೋಗಿಸ್ಕೊಳ್ಸ್ಕೊಂಡು ನಿದ್ರೆ ಮಾಡುತ್ತೆ. ಮತ್ತೆ ಭಯ ಅಂತಂದ್ರೆ ರಕ್ಷಣೆ ಮಾಡ್ಕೊಳ್ಳುತ್ತೆ ತನ್ನನ್ನ ಬೇರೆ ಒಂದು ಇದರಿಂದ, ಪ್ರಾಣಿಯಿಂದ ಇರ್ಬೋದು ಇನ್ನೊಂದರಿಂದ ಇರುವ ರಕ್ಷಣೆ ಮಾಡ್ಕೊಳ್ಳುತ್ತೆ ಬಿಸಿಲು ಮಳೆ ಗಾಳಿಯಿಂದ. ಅದೇ ತರ ಮೈಥುನ, ಮೈಥುನ ಅಂತಂದ್ರೆ ತಂತರ ಇರೋಂಥ ಮಕ್ಕಳನ್ನ ಹುಟ್ಟಿಸುತ್ತೆ. ಇದು ಮೃಗೀಯ ಜೀವನ. ಪ್ರಭುಪಾದ ಹೇಳ್ತಾರೆ ಒಬ್ಬ ವ್ಯಕ್ತಿ ಹಂಗಾರೆ ಮಾನವನ ವಿಶೇಷ ಗುಣ ಯಾವುದು ಅಂತ ಹೇಳ್ತಾರೆ ನೋಡಿ. ಮಾನವನ ಧರ್ಮನೇ ಧರ್ಮ ಮಾಡೋದು, ಧರ್ಮ ಕಾರ್ಯ ಮಾಡೋದು, ಧರ್ಮವಾಗಿ ನಡ್ಕೊಳ್ಳೋದು ಅಂದ್ರೆ ಭಗವಂತನ ಸೇವೆ ಮಾಡೋದೇ ವಿಶೇಷವಾಗಿರೋಂಥದ್ದು ಅಂತ ಪ್ರಭುಪಾದ ಹೇಳ್ತಾರೆ. ಒಬ್ಬ ಮನುಷ್ಯಂದು ಕ್ರಿಯಾ ವಿಶೇಷ ಏನಂಗಂದ್ರೆ, ಹಂಗಾದ್ರೆ ಈ 4ನ ಆರಾಮ್ ನಾವು ಮಾಡ್ತಾ ಇದೀವಿ. ಆಹಾರ, ನಿದ್ರೆ, ಭಯ, ಮೈಥುನ ನಾವು ರಕ್ಷಣೆ ಮಾಡ್ಕೊತಾ ಇದೀವಿ. ನಾವು ಮೈಥುನ ಮಾಡ್ತಾ ಇದೀವಿ, ನಮ್ಮ ತರ ಮಕ್ಳನ್ನ ಉಡಿಸ್ತಾ ಇದೀವಿ, ನಿದ್ರೆ ಮಾಡ್ತಾ ಇದೀವಿ, ಆಹಾರ ತಗೋತಾ ಇದೀವಿ, ನಿದ್ರೆ ಮಾಡ್ತಾ ಇದೀವಿ. ಅಕಸ್ಮಾತ್ ಒಬ್ಬ ಧರ್ಮ ಮಾಡಿದ್ರೆ ಈ 4ನೇ ಮಾಡ್ತಾ ಇದ್ರೆ ಅದು ಮೃಗೀಯ ಜೀವನ. ಪ್ರಭುಪಾದ ಡೈರೆಕ್ಟ್ ಆಗಿ ತುಂಬಾ ಕಠೋರವಾಗಿರುವಂತ ಶಬ್ದ ಯೂಸ್ ಮಾಡ್ತಾರೆ. ಸೊ ಅದು ಮೃಗೀಯ ಜೀವನ ಅಂತ. ಧರ್ಮಹೀನ ಏನು, ಧರ್ಮ ಇಲ್ದೇ ಇರೋಂಥದ್ದು ಇದು ಒಂದು ಮೃಗೀಯ ಜೀವನ, ಒಂದು ಪ್ರಾಣಿ ಜೀವನ ಅಂತ ಪ್ರಭುಪಾದ ಹೇಳ್ತಾರೆ. ಇಷ್ಟು ಹೇಳ್ತಾರೆ, ಇಂದ್ರಿಯ ತೃಪ್ತಿಗಾಗಿ ನಿರಂತರ ಹೋರಾಟವೇ ಈ ಭೌತಿಕ ಚಟುವಟಿಕೆಯ ಧ್ಯೇಯ. ಈ ಭೌತಿಕ ಜೀವನದ ಧ್ಯೇಯ ಏನು? ಇಂದ್ರಿಯ ತೃಪ್ತಿ, ನಿರಂತರ ಹೋರಾಟ. ಇಂದ್ರಿಯ ತೃಪ್ತಿಗೋಸ್ಕರ ನಿರಂತರ ಹೋರಾಟ ಮಾಡ್ತಾ ಇರೋದೇ ಈ ಭೌತಿಕ ಚಟುವಟಿಕೆಯ ಧ್ಯೇಯ ಅಂತ ಪ್ರಭುಪಾದ ಹೇಳ್ತಾರೆ. ಯಾಕೆ ನೆಕ್ಸ್ಟ್ ಹೇಳ್ತಾನೆ, ವೇದಗಳು ಹೇಳ್ತದೆ ವೇದಗಳಲ್ಲಿ 3 ವರ್ಗ ಇದೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ನೋಡಿ. ವೇದಗಳಲ್ಲಿ 3 ವರ್ಗ ಇದೆ. ಒಂದು ಕಾಮ್ಯ ಕರ್ಮಗಳಲ್ಲಿ ತೋರಿಸ್ಕೊಂಡಿರೋದು, ಮೇಲ್ಗಡೆ ಲೋಕಕ್ಕೋಸ್ಕರ ಹೋಗೋಕ್ಕೋಸ್ಕರ ಕಾಮ್ಯ ಕರ್ಮದಿಂದ ತೋರಿಸ್ಕೊಂಡಿರೋದು. ಎರಡನೇದು ದೇವತೆಗಳನ್ನ ಆರಾಧನೆ ಮಾಡೋದು. ಇದನ್ನು ನಮ್ಮ ವೇದಗಳಲ್ಲಿ ಇದನ್ನೇ ಹೇಳುತ್ತೆ. ಒಬ್ಬ ವ್ಯಕ್ತಿ ಕಾಮ್ಯ ಕರ್ಮನ ಮಾಡ್ತಾ ಇದ್ದಾನೆ, ಅವನು ಮೇಲ್ಗಡೆ ಲೋಕಕ್ಕೆ ಹೋಗ್ತಾನೆ. ಅಂದ್ರೆ ದೇವತಾ ಲೋಕ ಬಿಟ್ಟು ಬೇರೆ ಮೇಲ್ಮೇಲೆ ಲೋಕಕ್ಕೆ ಹೋಗೋಕ್ಕೂ ಕೂಡ ಕಾಮ್ಯ ಕರ್ಮದಿಂದ ಹೋಗ್ಬೋದು, ಶಾಸ್ತ್ರಕ್ಕೆ ಅನುಸಾರ ಸ್ವಲ್ಪ ಕೆಲಸ ಮಾಡಿದಾಗ. ಎರಡನೇದು ದೇವತೆಗಳ ಆರಾಧನೆ ಮಾಡೋದು. ಮೂರನೇದು ಪರಮ ಸತ್ಯದ ನಿರಾಕಾರ ಲಕ್ಷಣದ ಸಾಕ್ಷಾತ್ಕಾರ. ವೇದಗಳು ಆಲ್ಮೋಸ್ಟ್ ಪರಮ ಸತ್ಯದ ನಿರಾಕಾರ ಲಕ್ಷಣದ ಸಾಕ್ಷಾತ್ಕಾರ ಅಂತ ಹೇಳುತ್ತೆ. ನಿರಾಕಾರ ಲಕ್ಷಣದ್ದು ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕ್ಕೋಸ್ಕರ ಅಂತ ಹೇಳುತ್ತೆ. ಅಂದ್ರೆ ಇದು ಭಗವಂತಂದು ಪರಮ ಸತ್ಯದು ನಿರಾಕಾರ ರೂಪ. 3 ರೂಪ ಬರುತ್ತೆ ಭಗವಂತನಿಗೆ: ನಿರಾಕಾರ, ಪರಮಾತ್ಮ ಮತ್ತೆ ಭಗವಾನ್ ಅಂತ. ಸೊ ಈ 3 ಲಕ್ಷಣದಲ್ಲಿ ಮೊದಲನೇದು ಪರಮ ಸತ್ಯ ನಿರಾಕಾರ ಲಕ್ಷಣದ ಸಾಕ್ಷಾತ್ಕಾರ ಮಾಡ್ಕೊಳಕ್ಕೆ ಈ 3 ಮಾರ್ಗನ ತಿಳಿಸುತ್ತೆ. ಈ 3 ಮಾರ್ಗನ ಬಿಟ್ಟಿರುವಂಥದ್ದು ಶ್ರೀಮದ್ ಭಾಗವತಂ ವಿಷಯ ಯಾವ ತರ ಇದೆ, ಈ 3 ಮಾರ್ಗನಿಂದ ಮೇಲೆ ಇರುವಂಥದ್ದು. ಈ 3 ಮಾರ್ಗನ ಬಿಟ್ಟು ಇನ್ನೊಂದು ಸಾಕ್ಷಾತ್ಕಾರ ಇದೆ, ಏನು? ಭಗವಂತನ ಸಾಕ್ಷಾತ್ಕಾರ, ಭಗವಂತ. ಆ ಸಾಕ್ಷಾತ್ಕಾರ ತಿಳಿಸ್ಕೊಡುತ್ತದೆ ನಮ್ಮ ಶ್ರೀಮದ್ ಭಾಗವತಂ ಅಂತ ಪ್ರಭುಪಾದ ಹೇಳ್ತಾರೆ. ಇದನ್ನ ತಿರಸ್ಕಾರ ಮಾಡುತ್ತೆ. ಈ 3 ಕೂಡ ತಿರಸ್ಕಾರ ಮಾಡಿ ನಮ್ಗೆ ಪರಮ ಸತ್ಯದ್ದು ಸಾಕ್ಷಾತ್ಕಾರ, ಭಗವಂತಂದು ಸಾಕ್ಷಾತ್ಕಾರ ಮಾಡ್ಕೊಡೋದು ಅಂತ ಹೇಳುತ್ತೆ. ಮತ್ತೆ ಪ್ರಭುಪಾದ ಹೇಳ್ತಾರೆ, ನಮ್ಗೆ 3 ವಿಧವಾಗಿರುವಂತ ಕಷ್ಟಗಳಿದೆ ಅಂತ. ಯಾವ್ದು? ಆದಿ ಭೌತಿಕ ಕ್ಲೇಶ, ಆದಿ ದೈವಿಕ ಕ್ಲೇಶ, ಆದಿ ಆಧ್ಯಾತ್ಮಿಕ ಕ್ಲೇಶ. 3 ತರ ಕಷ್ಟಗಳಿದೆ. ಒಂದು ಆದಿ ಭೌತಿಕ ಕ್ಲೇಶ. ಈ ಕ್ಲೇಶ ಏನ್ ಹೇಳ್ತೆ? ಭೌತಿಕ, ಈ ಭೌತಿಕ ಪ್ರಪಂಚದಿಂದ, ಬೇರೆ ಪ್ರಾಣಿಗಳಿಂದ, ಬೇರೆ ಮನುಷ್ಯರಿಂದ ಬರ್ತಾರಂತ ಭೌತಿಕ ಕ್ಲೇಶ. ಸೊ ಈ ಕ್ಲೇಶಗಳು ಪರ್ಮನೆಂಟ್ ಆಗಿ ಎಲ್ಲಾರ್ಗು ಬಂದೇ ಬರ್ತಾ ಇದೆ. ಮತ್ತೆ ಅದೇ ಆದಿ ದೈವಿಕ ಕ್ಲೇಶ, ದೇವತೆಗಳಿಂದ ಬರಂತದ್ದು. ಏನು? ತುಂಬಾ ಅತಿವೃಷ್ಟಿ ಅನಾವೃಷ್ಟಿ ಅಂತ ಹೇಳ್ತೀವಲ್ಲ, ತುಂಬಾ ಬಿಸಿಲು ಇಲ್ಲ, ತುಂಬಾ ಮಳೆ ಬರ್ದೇ ಇರೋದು, ಇಲ್ಲ ಸುನಾಮಿ ಬರೋದು, ಚಂಡಮಾರುತ ಬರೋದು, ಇದೆಲ್ಲ ಆದಿ ದೈವಿಕ ಕ್ಲೇಶ, ದೇವತೆಗಳಿಂದ ಬರಂತ ಕ್ಲೇಶಗಳು. ಎರಡನೇದು
ಆಧ್ಯಾತ್ಮಿಕ ಕ್ಲೇಶ. ಆಧ್ಯಾತ್ಮಿಕ ಕ್ಲೇಶ ಅಂದ್ರೆ ನಮ್ಮ ಮನಸ್ಸು ಮತ್ತೆ ದೇಹದಿಂದ ಬರ್ತಾ ಇರುವಂತದ್ದು, ಮನಸ್ಸಿಂದ ಬರ್ತಾ ಇರುವಂತದ್ದು. ಸೊ ಈ ಕ್ಲೇಶಗಳು 3 ವಿಧವಾಗಿರುವಂತ ಕ್ಲೇಶಗಳಿದೆಯಲ್ಲ, ಈ ಕ್ಲೇಶಗಳು ನಮ್ಗೆ ಪ್ರತಿಯೊಂದು ಮಾನವ ಜೀವಿ, ಪ್ರತಿಯೊಂದು ಪ್ರಾಣಿಗಳು ಬರ್ತಾ ಇರೋಂಥದ್ದು. ಶ್ರೀಮದ್ ಭಾಗವತಂ ಏನಿದೆ, ಈ 3 ಕ್ಲೇಶಗಳನ್ನ ನಿರ್ಮೂಲ ಮಾಡಂಥದ್ದು ಪ್ರಭುಪಾದ ಎಕ್ಸ್ಪ್ಲೇನ್ ಮಾಡ್ತಾರೆ. ಪ್ರಭುಪಾದ ಇನ್ನೂ ಸ್ಪಷ್ಟವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಅದನ್ನೆಲ್ಲ ಡೀಟೇಲ್ ಆಗಿ ಓದೋದಿದ್ರೆ ನಮ್ಗೆ ಹೇಳ್ಬೋದು. ನಮ್ಗಿರೋ ಟೈಮಲ್ಲಿ ಸೊ ಮೇನ್ ಪಾಯಿಂಟ್ ಮಾತ್ರ ನಾವು ನೋಡ್ಕೊಂಡು ಹೋಗ್ತೀವಿ. ಈ 3 ಕಷ್ಟಗಳನ್ನ ನಿಷ್ಕ್ರಿಯ ಮಾಡಂತದೆ ಶ್ರೀಮದ್ ಭಾಗವತಂ. ಈ ಕ್ಲೇಶಗಳಿಂದ ಮೇಲಿರುವಂತ ಈ ಕ್ಲೇಶಗಳನ್ನ ಬಿಟ್ಟು ನಮ್ಗೆ ಎಲ್ಲಾ ತರ ವಿಷಯಗಳನ್ನ ತಿಳಿಸಂತದ್ದು. ಓಕೆ, ನೆಕ್ಸ್ಟ್ ಹೇಳ್ತಾರೆ, ಇದು ದೇವತಾ ಪರಮ ಪುರುಷನು ಸಮಗ್ರ ದೇಹ ಮತ್ತು ದೇವತೆಗಳು. ಈ ಈ ಶ್ರೀಮದ್ ಭಾಗವತಂ ಏನಿದೆ ಭಗವಂತಂದು ದೇಹಕ್ಕೆ ಹೋಲಿಸ್ತಾ ಇದ್ದಾರೆ. ಸೊ ದೇವತಾ ಪರಮಪುರುಷನ ಸಮಗ್ರ ದೇಹ ಮತ್ತು ದೇವತೆಗಳು ಈ ದೇಹದ ಬೇರೆ ಬೇರೆ ಅವಯವಗಳು. ಈ ದೇಹಕ್ಕೆ ನಮ್ಮ ಭಗವಂತನ ದೇಹಕ್ಕೆ ಈ ಸಮಗ್ರ ದೇಹ ಅಂತಂದ್ರೆ ನಮ್ದು ಬೇರೆ ಬೇರೆ ಅವಯವಗಳು ಇದೆಲ್ಲ, ಕಣ್ಣು ಬೇರೆ ಬೇರೆ, ಕೈ ಕಾಲು ಕಣ್ಣು ಮೂಗು, ಇದು ಭಗವಂತಂದು ದೇವತೆಗಳಿಗೆ ಸಮಾನ, ಬೇರೆ ಬೇರೆ ದೇವತೆಗಳಿಗೆ ಸಮಾನ. ಪರಿಣಾಮಕ್ಕೆ ದೇವತಾ ಪರಮಪುರುಷನನ್ನು ಆರಾಧಿಸುವವರು ದೇವತೆಯನ್ನು ಆರಾಧಿಸಬೇಕಾಗಿಲ್ಲ. ಪ್ರಭುಪಾದ ಸ್ಪಷ್ಟವಾಗಿ ಹೇಳ್ತಾರೆ, ಮುಂದೆನೇ ಹೇಳ್ತಾರೆ, ಎಲ್ಲಾ ಕಡೆ ಇದನ್ನ ಸ್ಪಷ್ಟ ಮಾಡ್ತಾರೆ. ಭಗವಂತನ ಆರಾಧನೆ ಮಾಡೋರು ದೇವತೆಗಳನ್ನ ಆರಾಧನೆ ಮಾಡೋ ಮಾಡೋದು ಬೇಕಾಗಿಲ್ಲ. ಅಕಸ್ಮಾತ್ ಮಾಡ್ತಾ ಇದ್ರೆ ನೀವು, ಆದ್ರೆ ಮಾಡೋ ರೀತಿನ ಸ್ವಲ್ಪ ಚೇಂಜ್ ಮಾಡಬೇಕು. ದೇವತೆಗಳಲ್ಲಿ ಏನ್ ಕೇಳ್ಬೇಕು, ಭಗವಂತನ ಭಕ್ತಿ ಕೊಡಿ ಅಂತ ಕೇಳ್ಕೊಂಡು ಆರಾಧನೆ ಮಾಡಿದಾಗ ಓಕೆ. ಎಷ್ಟೊಂದು ನಮ್ಮ ಶಾಸ್ತ್ರದಲ್ಲಿ ಬರುತ್ತೆ. ಸೊ ನನಗೆ ಸೀತಾದೇವಿ ಇದ್ ಮಾಡ್ತಾರೆ, ಬೇರೆ ದುರ್ಗಾದೇವಿನ ಪೂಜೆ ಮಾಡ್ತಾರೆ. ಯಾಕೆ? ರಾಮನ್ನೇ ನನಗೆ ಗಂಡನಾಗಿ ಕೊಡು ಅಂತ. ಕಾತ್ಯಾಯನಿ ವ್ರತ ಮಾಡ್ತಾರೆ. ಯಾರ ವೃಂದಾವನವಾಸಿಗಳು ಗೋಪಿಕಾ ಸ್ತ್ರೀಯರು ಕಾತ್ಯಾಯನಿ ವ್ರತ ಮಾಡ್ತಾರೆ. ಯಾಕೆ? ಕೃಷ್ಣನೇ ನಂದು ಪತಿ ಆಗ್ಬೇಕು ಅಂತ, ನನಗೆ ಪತಿ ಆಕರಣೆ ಮಾಡುವಂತ. ಈ ತರ ಬೇರೆ ಬೇರೆಯವರು ಆರಾಧನೆ ಮಾಡ್ತಾರೆ. ಬಟ್ ಆರಾಧನೆ ಮಾಡೋಂಥ ವಿಷಯ ಬಂದು ಚೇಂಜ್ ಇರುತ್ತೆ. ಸೊ ಅದರಿಂದ ದೇವತೆಗಳನ್ನ ಆರಾಧನೆ ಮಾಡೋದು ಬೇಕಾಗಿಲ್ಲ. ಭಕ್ತಿಗೋಸ್ಕರ ಅಂದ್ರೆ ನಾವು ಮುಕ್ತಿಗೋಸ್ಕರ, ನಮ್ಮದು ಭಗವಂತನ ಸೇವೆಗೋಸ್ಕರ ದೇವತೆಗಳ ಆರಾಧನೆ ಮಾಡೋದು ಬೇಕಾಗಿಲ್ಲ ಅಂತ ಪ್ರಭುಪಾದ ಹೇಳ್ತಾರೆ. ಶ್ರೀಮದ್ ಭಾಗವತ ನಿಷ್ಕಳಂಕ ಪುರಾಣ. ಚೈತನ್ಯ ಹೇಳ್ತಾನೆ, ಶ್ರೀಮದ್ ಭಾಗವತಂ ಏನಿದೆ ಇದು ಎಲ್ಲದನ್ನ ತೆಗ್ದಾಕರ್ತಾ ಇರೋದ್ರಿಂದ ಶ್ರೀಮದ್ ಭಾಗವತಂ ನಿಷ್ಕಳಂಕ ಪುರಾಣ. ನಿಷ್ಕಳಂಕ ಅಂದ್ರೆ, ಕಳಂಕ ಅಂದ್ರೆ ದೋಷ, ಆ ದೋಷ ಇಲ್ದಿರಂಥದ್ದೇ ಶ್ರೀಮದ್ ಭಾಗವತಂ. ಶ್ರೀಮದ್ ಭಾಗವತಂ ನಿಷ್ಕಳಂಕ ಪುರಾಣ ಅಂತ ಚೈತನ್ಯ ಮಹಾಪ್ರಭು ಹೇಳ್ತಾರೆ. ಮತ್ತೆ ಇದು ಎಲ್ಲಾ ಪುರಾಣಗಳಿಗಿಂತ ವೈಶಿಷ್ಟ್ಯ ಪೂರ್ಣವಾಗಿರೋದು. ಬೇರೆ ಪುರಾಣಗಳಿಗಿಂತ ತುಂಬಾ ತುಂಬಾ ವೈಶಿಷ್ಟ್ಯ ಪೂರ್ಣವಾಗಿರೋದು. ಯಾಕೆಂದ್ರೆ ಸಪ್ರೇಟ್ ವಿಷಯ ಹೇಳ್ತಾ ಇದೆ ಇದು. ಏನ್ ಎಲ್ಲಾ ವಿಷಯಗಳು ಮಿಕ್ಸ್ ಮಾಡಿ, ಮತ್ತೆ ಬೇರೆ ಪುರಾಣಗಳಲ್ಲಿ ಹರಿನಾಮದ ವಿಷಯ ಹೇಳಿದ್ದಾರೆ ಅಲ್ವಾ, ನಾವು ಅದನ್ನೇ ನೋಡ್ತಾ ಇದೀವಿ ಇದುವರೆಗೂ. ಆದ್ರೆ ಶ್ರೀಮದ್ ಭಾಗವತಂಲಿ ಪೂರ್ಣ ಪ್ರಮಾಣದಲ್ಲಿ ಇರೋಂಥದ್ದು, 100% ಇರೋಂಥದ್ದು. ಅದರಲ್ಲೇ ಎಲ್ಲ ಒಂದೊಂದು ಶ್ಲೋಕ, ಅದ್ರಲ್ಲಿ ಏನು ಒಂದು 3%, 5% ಇರುವಂತದ್ದು ಎಲ್ಲ ಒಂದೊಂದು ಶ್ಲೋಕನ ಕೊಟ್ ಮಾಡಿ. ಏನ್ ಇವೆಲ್ಲ ಕೊಟ್ ಮಾಡಿದೀವಿ, ಇದೆಲ್ಲ ಬಿಟ್ಟು ಬೇರೆ ಎಲ್ಲ ಕರ್ಮಕಾಂಡ ಸೆಕ್ಷನ್ನೇ ಬೇರೆ ಬೇರೆ ಪುರಾಣಗಳಲ್ಲಿ. ಸೊ ಅಂದ್ರೆ ದೇವತೆಗಳ ಬಗ್ಗೆ ಹೇಳ್ತಾ ಇರತ್ತೆ, ನಮ್ಮ ಜೀವನದ ಬಗ್ಗೆ ಹೇಳ್ತಾ ಇರತ್ತೆ, ಮತ್ತೆ ದೇವತೆಗಳನ್ನ ಆರಾಧನೆ ಮಾಡಿದ್ರೆ ಏನಾಗುತ್ತೆ, ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ, ಈ ವಿಷಯಗಳು ತುಂಬಾ ಚರ್ಚೆ ಆಗತ್ತೆ ಅಲ್ಲಿ. ಆದ್ರೆ ನಮ್ಗೆ ಶ್ರೀಮದ್ ಭಾಗವತಂ ಒಂದೇ ಒಂದು ದೃಕ್ಪದ ನೋಡಿದೀವಿ. ಶ್ರೀಮದ್ ಭಾಗವತಂ ದೃಕ್ಪದ ಒಂದೇ ಒಂದು ಪದನ ತೋರಿಸ್ತಾ ಇದೆ. ಏನು? ಶ್ರೀಕೃಷ್ಣನೇ ದೇವೋತ್ತಮ ಪರಮ ಪುರುಷ, ಅವಂದೇ ಆರಾಧನೆ ಮಾಡ್ಬೇಕು. ಅವನ ಆರಾಧನೆ ಮಾಡಿದ್ರೆ ಮಾತ್ರ ನಾವು ಈ ಭೌತಿಕ ಪ್ರಪಂಚದಿಂದ ಮುಕ್ತಿ ಪಡಿಬಹುದು. ಭಗವಂತನ ಧಾಮಕ್ಕೆ ಹೋಗೋಕೆ ಭಗವಂತನೇ ದಾರಿ. ಸೊ ಬೇರೆ ಯಾವುದೇ ಮಾರ್ಗ ಹೇಳ್ತಾ ಇಲ್ಲ, ಒಂದೇ ಪತನ ತೋರಿಸ್ತಾ ಇದೆ ನಮ್ಗೆ. ಸೊ ಅದರಿಂದ ಇದು ವೈಶಿಷ್ಟ್ಯ ಪುರಾಣವಾಗಿರೋದು, ವೈಶಿಷ್ಟ್ಯ ಪೂರ್ಣದಿಂದ ತುಂಬಿರುವಂತದ್ದೇ ಶ್ರೀಮದ್ ಭಾಗವತಂ. ಓಕೆ, ಸೊ ಇದನ್ನ ಶ್ರೀಮದ್ ಭಾಗವತಂ ಪಡಿಬೇಕಾದ್ರೆ ಏನ್ ಮಾಡ್ಬೇಕು, ಪ್ರಭುಪಾದ ಅದನ್ನೇ ಸ್ಪಷ್ಟ ಮಾಡ್ತಾ ಇದಾರೆ. ಶ್ರೀಮದ್ ಭಾಗವತಂನ ಹಂಗಾದ್ರೆ ಇಷ್ಟೊಂದು ಇದಾಗಿ ಹೇಳ್ತಾ ಇದೆ ಭಾಗವತಂ ಪಡೆಯಕ್ಕೆ ಒಬ್ಬ ವ್ಯಕ್ತಿ ಯೋಗ್ಯ ಯಾವಾಗ ಆಗ್ತಾನೆ. ಸೊ ತುಂಬಾ ಮುಖ್ಯವಾಗಿರೋ ಪಾಯಿಂಟ್ ಹೇಳ್ತಾರೆ ಪ್ರಭುಪಾದ ನೋಡಿ. ವಿಧೇಯತೆಯಿಂದ ಶ್ರವಣ ಮಾಡುವುದೇ ಈ ದಿವ್ಯ ಸಂದೇಶವನ್ನು ಪಡೆಯುವ ಯೋಗ್ಯ ಮಾರ್ಗವಾಗಿದೆ. ಇದು ನೋಟ್ ಮಾಡ್ಕೊಬೇಕು ನಾವು. ಏನೋ ಈ ಶ್ರೀಮದ್ ಭಾಗವತಂದು ಸಂದೇಶನ
ಒಬ್ಬ ವ್ಯಕ್ತಿ ಪಡಿಬೇಕಾದ್ರೆ ಒಂದೇ ಒಂದು ಅವನ ಯೋಗ್ಯತೆ ಬೇಕು, ಏನೋ ವಿಧೇಯತೆಯಿಂದ ಶ್ರವಣ ಮಾಡುವುದೇ, ನಮ್ರತೆಯಿಂದ ಇದನ್ನ ಶ್ರವಣ ಮಾಡಿದ್ರೆ. ಅದಕ್ಕೆ ಈ ವರ್ಡ್ ಇದರಲ್ಲಿ ಒಂದು ವರ್ಡ್ ಬರುತ್ತೆ. ಆಕ್ಚುಲಿ ಸಂಸ್ಕೃತನ ಓದ್ಕೊಂಡು ನಾವೇನಾರು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ತುಂಬಾ ರಸ ಸಿಗುತ್ತೆ. ಇಲ್ಲಿ ಒಂದು ಲಾಸ್ಟ್ ಅಲ್ಲಿ ಶುಶ್ರೂಷಭಿ ತತ್ಕ್ಷಣ ಶುಶ್ರೂಷಭಿ ಅಂತ ಒಂದು ವರ್ಡ್ ಬರುತ್ತೆ. ಸೊ ಯಾವ ವ್ಯಕ್ತಿಗಳು ಇದನ್ನ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ, ಶುಶ್ರೂಷಭಿ, ಏನೋ ಸಂಸ್ಕಾರವಂತರು ಅಂತ ಹೇಳ್ತಾ ಇದಾರೆ. ಇದನ್ನ ಯಾರು ಪಡಿತಾರೆ? ಸಂಸ್ಕಾರವಂತರು. ಇಲ್ಲಿ ಬರ್ತಾರೆ ಶುಶ್ರೂಷು, ಏನೋ ಸಂಸ್ಕಾರವಂತ. ಯಾರು ಸಂಸ್ಕಾರವಂತ? ಶ್ರೀಮದ್ ಭಾಗವತವನ್ನು ಕೇಳಲು ಕಾತರರಾಗಿರುವವರೇ ಶುಶ್ರೂಷಗಳು ಅಂತ ಪ್ರಭುಪಾದ ಹೇಳಿದ್ದಾರೆ. ಸ್ಪಷ್ಟತೆ ಹೇಳಿ ನೋಡಿ, ಯಾರು ಶ್ರೀಮದ್ ಭಾಗವತನ ಈ ದಿವ್ಯ ಸಂದೇಶವನ್ನು ಕೇಳಲು ಯಾರಾದರೂ ಕಾತರರಾಗಿರಬೇಕು. ಪ್ರಾಮಾಣಿಕ ಶ್ರವಣ ಮಾಡುವ ಆಕಾಂಕ್ಷೆಯೇ ದಿವ್ಯ ಸಂದೇಶ ತಿಳಿಯಲಿಕ್ಕೆ ಪ್ರಥಮ ಅರ್ಹತೆ. ನಮ್ಗೆ ಎಷ್ಟು ಕಾತರತೆ ಇರುತ್ತೋ ನಮ್ಮ ಭಗವಂತನ ಭಕ್ತಿ ಇದು ತಿಳ್ಕೊಬೇಕು ಅಂತ, ಇದನ್ನ ತಿಳ್ಕೊಬೇಕು ಅಂತ, ಅದೇ ಇದಕ್ಕೆ ನಮಗ್ ಬೇಕಾಗಿರೋಂತ ಅರ್ಹತೆ, ಪ್ರಥಮ ಅರ್ಹತೆ. ಯಾರಿಂದ ಪಡಿಬೋದು? ಅರ್ಹತೆ ಬೇಕು, ಒಬ್ಬ ವ್ಯಕ್ತಿಗೆ ಅರ್ಹತೆ ಬೇಕು. ಯಾರಿಗೆ ಇದನ್ನ ಪ್ರಾಮಾಣಿಕವಾಗಿ ಕಾತರ ಇರುತ್ತೋ, ನಾನ್ ತಿಳ್ಕೊಬೇಕು ಈ ವಿಷಯನ ಅಂತ ಆಕಾಂಕ್ಷೆ ಇರುತ್ತೋ ಅಂತವನು ಮಾತ್ರ ಅರ್ಹತೆ ಇದೆ ಈ ವಿಷಯ ತಿಳ್ಕೊಳಕ್ಕೆ. ಅವನೇ ಶುಶ್ರೂಷು ಅಂತ ಅವನನ್ನೇ ಹೇಳ್ತಾ ಇರೋದು. ಸಂಸ್ಕಾರವಂತ ಅಂದ್ರೆ ಇದನ್ನೇ ಎಲ್ಲಾ ಸಂಸ್ಕಾರ ಇದ್ದು ಈ ಭಾಗವತಂನ ನಾವು ಪಡೆಯಕ್ ಹೋದಾಗ ಆ ವ್ಯಕ್ತಿ ಶ್ರೀಮದ್ ಭಾಗವತ ಸಂದೇಶನ ಪಡೆಯಕ್ಕೆ ಅರ್ಹತೆ ಪಡೆದಿದ್ದಾನೆ. ಅಂತವ್ರಿಗೆ ಶ್ರೀಮದ್ ಭಾಗವತಂ, ನಾನು ಭಾಗವತಂ ಕೇಳಬೇಕು ಅಂತ ಯಾವಾಗ ಒಬ್ಬ ವ್ಯಕ್ತಿ ಅನ್ಕೋತಾನೋ ಪ್ರಾಮಾಣಿಕತೆಯಿಂದ, ಸೊ ಅವನ ಇಚ್ಛೆಯಿಂದ, ಅಂತವನಿಗೆ ಈ ಸಂದೇಶದ್ದು ಮಹತ್ವ ಅರ್ಥ ಆಗುತ್ತೆ. ಕೃಷ್ಣ ಒಂದೊಂದೇ ವಿಷಯ ಅವನಿಗೆ ಬಿಡ್ತಾ ಹೋಗ್ತಾನೆ. ಮೊದಲನೇ ಆದ್ಯತೆ ನಮ್ಗೆ ಭಗವಂತನ ಬಗ್ಗೆ ತಿಳ್ಕೊಳಕ್ಕೆ ಪೂರ್ಣ ಪ್ರಮಾಣದಲ್ಲಿ ಆಕಾಂಕ್ಷೆ ಇರ್ಬೇಕು, ಕಾತುರತೆ ಇರ್ಬೇಕು. ಅವಾಗ ಮಾತ್ರ ಈ ವಿಷಯ. ಯಾಕೆ ಪ್ರಭು ನಮ್ಗೆ ಅರ್ಥ, ಎಷ್ಟೊಂದು ಜನ ಹೇಳ್ತಾರೆ ಪ್ರಭು ನಮ್ಗೆ ಏನ್ ಅರ್ಥನೇ ಆಗೋದಿಲ್ಲ ಸರಿಯಾಗಿ, ಏನ್ ವಿಷಯ ಅಂತ ನಮ್ಗೆ ಸ್ಪಷ್ಟ ಗೊತ್ತೇ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾಕೆ? ನಮ್ಗೆ ಕಾತರತೆ ಇಲ್ಲ. ಲೌಲ್ಯಂ ಒಂದು ವರ್ಡ್ ಹೇಳ್ತಾರೆ ರೂಪ ಗೋಸ್ವಾಮಿ ಭಕ್ತಿರಸಾಮೃತ ಸಿಂಧುಲಿ, ಲೌಲ್ಯಂ. ಇದಕ್ಕೆ ನಾವು ಕೊಡ್ಬೇಕಾಗಿರೋದು ಲೌಲ್ಯ ಅಂದ್ರೆ ಉತ್ಕಟ ಬಯಕೆ, ಆಸೆ ನಮ್ಗೆ ತಿಳ್ಕೋಬೇಕು ಅಂತ. ಸೊ ಈ ಭೌತಿಕ ಪ್ರಪಂಚದಲ್ಲೂ ಅಷ್ಟೇ ತಾನೆ, ನಮ್ಗೆ ಎಷ್ಟು ಉತ್ಕಟ ಇರುತ್ತೋ ಅದ್ರ ಮೇಲೆ ನಮ್ಗೆ ಆ ವಸ್ತು ದಕ್ಕದು ಅಲ್ವಾ. ಅದೇ ತರ ಇಲ್ಲಿ ಲೌಲ್ಯ, ಕೃಷ್ಣನ್ ಬಗ್ಗೆ ತಿಳ್ಕೊಳಕ್ಕೆ, ಶ್ರೀಮದ್ ಭಾಗವತಂ ಬಗ್ಗೆ ತಿಳ್ಕೊಳಕ್ಕೆ ಲೌಲ್ಯಂ ಇರ್ಬೇಕು, ನಮ್ಗೆ ಪೂರ್ಣ ಪ್ರಮಾಣದಲ್ಲಿ ಕಾತರತೆ ಇರ್ಬೇಕು. ಸೊ ಅದೇ ಶುಶ್ರೂಷ ಅಂತ ಹೇಳ್ತಾ ಇದ್ದಾರೆ. ಲಾಸ್ಟ್ ಹೇಳ್ತಾರೆ, ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡಿದ ಬಳಿಕವೇ ಯಾರಿಗಾದರೂ ಶ್ರೀಮದ್ ಭಾಗವತದ ಶ್ರವಣದ ಅರ್ಹತೆಯು ಪ್ರಾಪ್ತವಾಗುತ್ತದೆ. ಬುದ್ಧಿವಂತನು ಯುಕ್ತಾಯುಕ್ತ ಜ್ಞಾನವುಳ್ಳವನು ಆದವನಿಗೆ ಶ್ರೀಮದ್ ಭಾಗವತದ ನೇರ ಶ್ರವಣದಿಂದ ಪರಮ ಪುರುಷನ ಸಾಕ್ಷಾತ್ಕಾರ ಸಾಧ್ಯ ಎಂದು ಮಹರ್ಷಿ ವೇದವ್ಯಾಸರು ಆಶ್ವಾಸನೆ ನೀಡಿದ್ದಾರೆ. ವೇದಗಳಲ್ಲಿ ನಿರೂಪಿಸಲಾಗಿರುವ ಸಾಕ್ಷಾತ್ಕಾರದ ವಿವಿಧ ಹಂತಗಳನ್ನು ಅನುಭವಿಸದೆಯೇ ಈ ದಿವ್ಯ ಸಂದೇಶ ಕೇಳಲು ಒಪ್ಪುವ ಮಾತ್ರದಿಂದಲೇ ನಾವು ಒಮ್ಮಿಂದೊಮ್ಮೆಗೆ ಪರಮಾಂಸ ನೆಲೆಗೆ ಏರಬಹುದು. ಪರಮಾಂಸ ನೆಲೆ, ಒಬ್ಬ ವ್ಯಕ್ತಿ ಪರಮಾಂಸದ ನೆಲೆನಿಗೆ ಹೋಗೋದು ಹೆಂಗೆ ಅಂದ್ರೆ ಅವನ ಹೃದಯಕ್ಕೆ, ಲಾಸ್ಟ್ ವರ್ಡ್ ಇದೆ ನೋಡಿ, ಲಾಸ್ಟ್ ಪಾಯಿಂಟ್ ಏನು, ಒಬ್ಬ ವ್ಯಕ್ತಿ ಶ್ರೀಕೃಷ್ಣನ ತನ್ನ ಹೃದಯಕ್ಕೆ ತಂದ್ಕೊಳ್ಳೋದು ಹೆಂಗೆ ಅಂತಂದ್ರೆ, ದಿವ್ಯ ಸಂದೇಶನ ಕೇಳಕ್ಕೆ ಒಪ್ಕೋತಾನಲ್ಲ, ಅದರಿಂದನೇ ಅವನು ಪರಮಾಂಸ ನೆಲೆಗೆ ಬರ್ತಾನೆ. ಪರಮಾಂಸ ನೆಲೆಗೆ ಯಾವಾಗ ಬರ್ತಾನೆ? ಈ ದಿವ್ಯ ಸಂದೇಶನ ಕೇಳಕ್ ಒಪ್ಕೊಂತಾನಲ್ಲ, ಅದರಿಂದನೇ ಪರಮಾಂಸ ನೆಲೆಗೆ ಬರ್ತಾನೆ. ಅಂದ್ರೆ ಭಗವಂತನ ತನ್ನ ಹೃದಯಕ್ಕೆ ತಂದ್ಕೋತಾನೆ. ಇದನ್ನ ಪ್ರಭುಪಾದ ಸ್ಪಷ್ಟ ಮಾಡ್ತಾರೆ. ಏನು, ಒಬ್ಬ ವ್ಯಕ್ತಿಗೆ ಇದು ಕಾತರತೆ ಇರಬೇಕು. ಆದ್ರೆ ಒಂದಿದೆ, ಏನು ನೋಡಿ, ಇವ್ರು ಹೇಳ್ತಾರೆ, ಪ್ರಭುಪಾದ ಹೇಳ್ತಾರೆ, ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡಿದ ಬಳಿಕವೇ ಯಾರಿಗಾದ್ರೂ ಶ್ರೀಮದ್ ಭಾಗವತ ಶ್ರವಣದ ಅರ್ಹತೆ ಪ್ರಾಪ್ತವಾಗುತ್ತದೆ. ಸೊ ತುಂಬಾ ಜನ್ಮಗಳಲ್ಲಿ ಪುಣ್ಯ ಕಾರ್ಯಗಳನ್ನ ಮಾಡಿದ್ಮೇಲೆ ಶ್ರೀಮದ್ ಭಾಗವತನ ಕೇಳಕ್ಕೆ ಅರ್ಹತೆ ಬರುತ್ತೆ ಅಂತ ಒಂದು. ಬುದ್ಧಿವಂತನು ಯುಕ್ತಾಯುಕ್ತ ಜ್ಞಾನವುಳ್ಳವನು ಆದವನಿಗೆ ಶ್ರೀಮದ್ ಭಾಗವತದ ನೇರ ಶ್ರವಣದಿಂದ ಪರಮ ಪುರುಷನ ಸಾಕ್ಷಾತ್ಕಾರ ಸಾಧ್ಯ ಎಂದು ವೇದವ್ಯಾಸರು ಕೂಡ ಆಶ್ವಾಸನೆ ಮಾಡ್ತಾರೆ.
ಸೊ ಇದು ಅರ್ಥ ಏನಂಗಾದ್ರೆ ನಾವೆಲ್ಲ ಪುಣ್ಯ ಮಾಡಿದೀವ ಮಾಡಿಲ್ವ ಹಂಗಾದ್ರೆ. ಈಗ ನಮಗೂ ಶ್ರೀಮದ್ ಭಾಗವತಂ ಕೇಳಂತ ಇದ್ ಬರ್ತಾ ಇದೆ, ಪುಣ್ಯ ಮಾಡಿದೀವ ಇಲ್ವೋ? ಯಾವಾಗ ನಾವು ಈ ಸಂದೇಶನ ಕೇಳಕ್ಕೆ ಆಸೆ ಪಟ್ಟುವೋ ಅವಾಗ್ಲೇ ತಿಳ್ಕೊಳ್ಳಿ ಇದು ಸ್ವಲ್ಪ ನಮ್ಗೆ ಇದರಲ್ಲಿ ಕಾತರತೆ ಇದೆಯೋ, ಯಾವಾಗ್ಲೇ ತಿಳ್ಕೊಳ್ಳಿ ನಾವು ಸ್ವಲ್ಪ ಪುಣ್ಯ ಕಾರ್ಯ ಮಾಡಿದೀವಿ. ಹಂಗಾದ್ರೆ ಇಷ್ಟು ದಿನ ಯಾಕಿದ್ರು ಬರ್ಲಿ ಬೆಳಕಿಗೆ ಬರ್ಲಿಲ್ಲ? ಸ್ವಲ್ಪ ಎಲ್ಲದಕ್ಕೂ ಟೈಮ್ ಬೇಕು, ಎಲ್ಲದಕ್ಕೂ ಅವಕಾಶ ಬೇಕು. ಸೊ ಅದು ಪ್ರಾಪ್ತ ಆಗಕ್ಕೆ ಸ್ವಲ್ಪ ಅವಕಾಶ ಇದೆ. ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆದಂತ ಕರ್ಮಗಳು ಇರುತ್ತೆ, ಆ ಕರ್ಮಗಳು ಕಳಿಬೇಕು. ಅಲ್ಲಿವರೆಗೆ ಅವ್ನಿಗೆ ಸ್ವಲ್ಪ ಈ ದಿವ್ಯ ಸಂದೇಶದ್ದು ಗೊತ್ತಿರುತ್ತೆ, ಆದ್ರೆ ಪೂರ್ಣ ಪ್ರಮಾಣದಲ್ಲಿ. ಈಗ ನಮ್ಗೆ ತಗೊಳ್ಳಿ, ಇಷ್ಟು ದಿನಕ್ಕೂ ಕೂಡ ನಮ್ಗೆ ಇದ್ರದ್ದು ಸಂದೇಶನ ಇಷ್ಟು ಇದಾಗಿ ಕೇಳಬೇಕು ಅನ್ನೋದು ಬಯಕೆ ಇರಲಿಲ್ಲ. ಸೊ ಇಷ್ಟೆಲ್ಲ ಆದ್ಮೇಲೆ ಇವಾಗ ನಮ್ಗೆ ಅನ್ಸೈತೆ ಇಲ್ಲಪ್ಪ, ಒಂದು ಈ ಕ್ರಮಬದ್ಧವಾಗಿ ಓದ್ಬೇಕಿದೆ, ನಾ ಕ್ರಮಬದ್ಧವಾಗಿ ತಿಳ್ಕೊಬೇಕು ಅನ್ನೋ ಆಸೆ ಬಂದಿದೆ. ಸೊ ಇದು ಅವಾಗ್ಲೇ ಆಗೋದು. ಸೊ ಯಾವ ಕಾಲಕ್ಕೆ ಆಗ್ಬೇಕು ಆಗುತ್ತೆ. ನಮ್ ಕೆಲಸ ಎಷ್ಟು? ಭಕ್ತಿ ಸೇವೆನ ಮಾಡ್ತಾ ಹೋಗೋದು. ಆ ತರ ಮಾಡ್ತಾ ಹೋಗ್ತಾ ಇದ್ರೆ ಅದು ಭಗವಂತ ಒಂದೊಂದೇ ವಿಷಯನ ನಮ್ಗೆ ಬಿಡ್ತಾ ಹೋಗ್ತಾನೆ. ಸಿನ್ಸಿಯರಿಟಿ ಇರಬೇಕು, ಭಗವಂತನ ಬಗ್ಗೆ ವಿಶ್ವಾಸ, ನಂಬಿಕೆ, ಭಕ್ತಿ ಯಾವಾಗ ಮಾಡ್ತಾ ಹೋಗ್ತೀವಿ, ಶ್ರೀಮದ್ ಭಾಗವತಂದು ಇದು ಶ್ರೀಮದ್ ಭಾಗವತಂದಲ್ಲಿರುವಂತ ವಿಷಯ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಮತ್ತೆ ನಮ್ಮ ಹೃದಯಕ್ಕೆ ಸ್ವಯಂ ಕೃಷ್ಣ ಬಂದು ನೆಲೆಸ್ತಾನೆ. ಸೊ ಯಾವ ಕೃಷ್ಣ ಬಂದು ನೆಲೆಸ್ತಾ, ಆವಾಗ ನಮ್ಗೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಗೊತ್ತಾಗ್ತಾ ಹೋಗುತ್ತೆ. ಇದಕ್ಕೆ ಕಾತರತೆ ಇರ್ಬೇಕು. ಒಂದೇ ಒಂದು ನಾವು ಕೊಡ್ಬೇಕಾಗಿರೋ ಬೆಲೆ ಭಾಗವತಂ ಕೇಳಕ್ಕೆ ನಮ್ಗೆ ಕಾತರತೆ, ಶುಶ್ರೂಷು ಸಂಸ್ಕಾರವಂತರಾಗಿ ಇದನ್ನ ಕೇಳಕ್ಕೆ ಪೂರ್ಣ ಪ್ರಮಾಣದಲ್ಲಿ ನಮ್ಗೆ ಕಾತರತೆ ಇರ್ಬೇಕು. ಆಸೆ, ಲೌಲ್ಯಂ ಅಂತ ಹೇಳಿದ್ರೆ ಲೌಲ್ಯ ಇರ್ಬೇಕು. ಅವಾಗ ಮಾತ್ರ ನಮ್ಗೆ ಶ್ರೀಮದ್ ಭಾಗವತಂ. ಓಕೆ, ಇಲ್ಲಿಗೆ ನಿಲ್ಸೋಣ. ಶ್ರೀಮದ್ ಭಾಗವತಂ ಕೀ ಜೈ, ಶ್ರೀಲ ಪ್ರಭುಪಾದ ಕೀ ಜೈ. ಸೊ ಯಾರಿಗಾರ ಏನಾರ ಕ್ವಶನ್ ಇದ್ರೆ ಕೇಳಬಹುದು.